ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಲಕ್ಷ್ಮಿ ಪದ್ಮಾವತಿ ನಮಃ. ವೀಕ್ಷಕರಿಗೆಲ್ಲ ನಮಸ್ಕಾರ. ಇದು ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಲಾಸ್ಟ್ ಶನಿಯ ವಿವಿಧ ಭಾವದಲ್ಲಿ ಅವನ ಫಲಗಳು ಯಾವ ರೀತಿ ಇರ್ತಕ್ಕಂಥದ್ದು ಅಂತೇಳಿ ನಾನು ವಿಡಿಯೋ ಮಾಡಿದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದ್ದು, ತುಂಬ ಖುಷಿ ಆಯಿತು. ಯಾರೆಲ್ಲ ನೋಡಿ ಲೈಕ್ ಮಾಡಿ ಕಾಮೆಂಟ್ಸ್ ಹಾಕಿದ್ದೀರಾ, ಸಪೋರ್ಟ್ ಮಾಡ್ತೀರಾ, ತುಂಬ ತುಂಬ ಧನ್ಯವಾದಗಳು ನಿಮಗೆಲ್ಲ. ಅದೇ ರೀತಿಯಾಗಿ ಕೆಲವೊಂದು ಕಾಮೆಂಟ್ಸ್ಗಳು ಹೆಚ್ಚಾಗಿ ಬಂದಿದ್ದಾವೆ. ಶನಿ 3ನೇ ಮನೇಲಿದ್ದರೆ ಏನು ಫಲ, 6ನೇ ಮನೇಲಿದ್ದರೆ ಏನು ಫಲ, 8ನೇ ಮನೇಲಿದ್ದರೆ ಫಲಗಳು ಅಂತೇಳಿ ತುಂಬ ಸಾಕಷ್ಟು ಕಾಮೆಂಟ್ಸ್ಗಳು ಬಂದಿದ್ದಾವೆ ನನಗೆ. ಬಟ್ ಒಂದೇ ಸಲ ನಾನು ಎಲ್ಲ ಭಾವದ ಬಗ್ಗೆ ಆಗಲಿ ಎಲ್ಲ ವಿಡಿಯೋಗಳ ಬಗ್ಗೆ ನಾನು ಮಾಡೋಕ್ಕಾಗಲ್ಲ. ನನಗೆ ಸ್ವಲ್ಪ ಕಾಲಾವಕಾಶ ಬೇಕು. ಸ್ವಲ್ಪ ಸಮಯದ ನಂತರ ನೀವು ಏನೇನು ಕಾಮೆಂಟ್ ಹಾಕಿದ್ದೀರಾ ಖಂಡಿತ ನಾನು ಎಲ್ಲರಿಗೂ ವಿಡಿಯೋ ಮುಖಾಂತರನೇ ಉತ್ತರ ಕೊಡ್ತೀನಿ. ಯಾಕೆಂದರೆ ಒಂದೇ ಸಲ ಕಾಮೆಂಟಲ್ಲಿ ಫಲಗಳನ್ನು ಹೇಳೋದಕ್ಕೂ ನನಗೆ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ರಿಗೂ ವಿಡಿಯೋ ಮುಖಾಂತರ ಉತ್ತರ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ವೆಯ್ಟ್ ಮಾಡಿ. ಹಿಂದೆ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋದಲ್ಲಿ ಶನಿ 1ನೇ ಮನೆಯಿಂದ ಹಿಡಿದು 12ನೇ ರಾಶಿಯಲ್ಲಿ ಸ್ಥಿತನಾಗಿದ್ದಾಗ ಯಾವ ರೀತಿ ಫಲಗಳಿರುತ್ತೆ ಅಂತೇಳಿ ತಿಳ್ಕೊಂಡ್ರೆ ಅಲ್ವಾ. ಇಂದಿನ ಸಂಚಿಕೆಯಲ್ಲಿ 12 ಲಗ್ನಗಳಲ್ಲಿ, ರಾಶಿಯಲ್ಲ ಇದು ಲಗ್ನ, ಅಂದರೆ ಜಾತಕದ 1ನೇ ಭಾವದಲ್ಲಿ ಶನಿ ಸ್ಥಿತನಾಗಿದ್ದರೆ, ಲಗ್ನದಲ್ಲಿ ಶನಿ ಸ್ಥಿತನಾಗಿದ್ದಾಗ ಯಾವ ರೀತಿ ಫಲಗಳನ್ನು ಕೊಡ್ತಾನೆ, ಯಾವೆಲ್ಲ ದುಷ್ಪರಿಣಾಮಗಳು ಸಿಗುತ್ತೆ ಅಂತೇಳಿ ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹಲವಾರು ವಿಡಿಯೋಗಳಲ್ಲೂ ಸಹ ತಿಳಿಸಿದ್ದೀನಿ, ಶನಿ ಕರ್ಮಕಾರಕ. ಸತ್ತ ನಂತರ ಒಬ್ಬ ವ್ಯಕ್ತಿಯ ಪಾಪ ಪುಣ್ಯದ ಮೇಲೆ ಯಮಧರ್ಮ ಹೇಗೆ ನಮಗೆ ಶಿಕ್ಷೆಯನ್ನು ಕೊಡ್ತಾನೋ ಅದೇ ರೀತಿಯಾಗಿ ನಾವು ಬದುಕಿದ್ದಾಗ ನಮ್ಮ ಜೀವನದಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳ ಆಧಾರದ ಮೇಲೆ ಖುಷಿ ಹಾಗೂ ದುಃಖಗಳನ್ನು ಕೊಡ್ತಕ್ಕಂಥ ಸ್ವಾಮಿಯೇ ಶನಿದೇವ ಆಗಿರ್ತಾರೆ. ಹಾಗಾಗಿ ಇವರನ್ನು ನಾವು ಕರ್ಮಕಾರಕ ಅಂತೇಳಿ ಕರಿತೀವಿ. ಇನ್ನು ಶನಿಗೆ ಮೇಷರಾಶಿ ನೀಚತ್ವವನ್ನು ಪಡಿತಾರೆ, ಬಲಹೀನನಾಗ್ತಾನೆ. ಅದೇ ರೀತಿಯಾಗಿ ತುಲಾ ರಾಶಿಯಲ್ಲಿ ಅವನು ಸಾಕಷ್ಟು ಒಳ್ಳೆಯ ಫಲಗಳನ್ನು ಕೊಡ್ತಾನೆ, ಉಚ್ಚನಾಗ್ತಾನೆ. ಅವನ ಬಲ ಅಂತಕ್ಕಂಥದ್ದು ದಿಗ್ಬಲವನ್ನು ಹೊಂದುವಂಥ ರಾಶಿ ತುಲಾ ರಾಶಿ ಆಗಿರುತ್ತೆ. ಹಾಗಾಗಿ ಶನಿಗೆ ಅಂತಲ್ಲ, ನವಗ್ರಹಗಳಿಗೂ ಸಹ ಒಂದು ನೀಚ ರಾಶಿ ಇರುತ್ತೆ, ಇನ್ನೊಂದು ಉಚ್ಚ ರಾಶಿ ಅಂತಕ್ಕಂಥದ್ದು ಸಹ ಎಲ್ಲ ನವಗ್ರಹಗಳಿಗೂ ಇರ್ತಕ್ಕಂಥದ್ದು. ಹಾಗೆ ನಮ್ಮ ಶನಿ ಪರಮಾತ್ಮರಿಗೂ ಸಹ ಮೇಷ ನೀಚತ್ವವನ್ನು ಹೊಂದುವಂಥ ರಾಶಿಯಾಗಿರುತ್ತೆ, ಹಾಗೆ ತುಲಾ ರಾಶಿಯಲ್ಲಿ ದಿಗ್ಬಲನಾಗ್ತಾನೆ. ಇನ್ನು ಮಕರ ಮತ್ತು ಕುಂಭರಾಶಿಗಳು ತನ್ನ ಸ್ವಕ್ಷೇತ್ರವಾಗಿರುತ್ತೆ. ಇನ್ನು ಸಾಮಾನ್ಯವಾಗಿ ಶನಿ ಒಂದು ಮನೆಯಲ್ಲಿ 2.5 ವರ್ಷಗಳ ಕಾಲ ಇರತಕ್ಕಂಥದ್ದು. ಹಾಗಾಗಿ ಈಗ ಮೇಷ ಲಗ್ನದಿಂದ ಹಿಡಿದು ಮೀನ ಲಗ್ನದಲ್ಲಿ ಶನಿ ಸ್ಥಿತನಾದರೆ ಯಾವೆಲ್ಲ ಫಲಗಳನ್ನು ಕೊಡ್ತಾನೆ ಅಂತಕ್ಕಂಥದ್ದನ್ನು ತಿಳಿಯೋಣ. ಮೊದಲನೇದಾಗಿ ಶನಿ ಲಗ್ನದಲ್ಲಿದ್ದಾಗ ಯಾವುದೇ ಲಗ್ನ ಆಗಿರ್ಬೋದು, ಜನರಲ್ ಆಗಿ ಸಾಮಾನ್ಯವಾಗಿ ಮಿಸ್ ಮಾಡದೆ ಕೊಡ್ತಕ್ಕಂಥ ಫಲಗಳು ಯಾವುದು ಅನ್ನೋದನ್ನು ಈಗ ತಿಳಿಯೋಣ. ಮೊದಲನೇದಾಗಿ ಏನಪ್ಪ ಅಂತಂದರೆ, ಲಗ್ನದಲ್ಲೇ ಶನಿ ಸ್ಥಿತನಾಗಿದ್ದರೆ, ಯಾವುದೇ ಲಗ್ನ ಆಗಿರ್ಬೋದು, ಮೇಷದಿಂದ ಹಿಡಿದು ಮೀನ ಲಗ್ನದವರೆಗೂ ಯಾವುದೇ ಲಗ್ನ ಆಗಿದ್ರು, ಉದಾಹರಣೆಗೆ ಮಿಥುನ, ಕರ್ಕಟಕ ಯಾವುದೇ ಆಗಿದ್ರೂ ಫಲಗಳು ಸಾಮಾನ್ಯವಾಗಿ ಕೊಡ್ತಕ್ಕಂಥದ್ದು. ಮೊದಲನೇದು ಸೋಮಾರಿಗಳಾಗಿರ್ತಾರೆ. ಹೆಚ್ಚಾಗಿ ಶನಿ ಅಂದ್ರೇ ನಿಧಾನ, ತಡ ಅಂತಕ್ಕಂಥದ್ದು. ಅವನ ಚಲನೆ ಕೂಡ ತುಂಬ ಅಂದರೆ ತುಂಬ ನಿಧಾನವಾಗಿ ಚಲಿಸುವಂಥ ಗ್ರಹ ಶನಿ ಗ್ರಹ. ಹಾಗಾಗಿ ಮೊದಲನೇದಾಗಿ ಅವರು ಸೋಮಾರಿಗಳಾಗಿರ್ತಾರೆ. ಇನ್ನು 2ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಶನಿಯ ಫಲಗಳು ಯಾವಾಗಲೂ ಸಹ ತಡ ಹಾಗೂ ನಿಧಾನ. ಯಾವುದೇ ಒಳ್ಳೆ ಕೆಲಸಗಳು, ಶುಭ ಕೆಲಸಗಳು ಬೇಗ ಆಗಬೇಕು, ಫಾಸ್ಟಾಗಿ ಕೆಲಸ ಮಾಡಿ ಮುಗಿಸ್ಬೇಕು, ನನಗೆ ಬೇಗ ದುಡ್ಡು ಬೇಕು, ಬೇಗ ಜೀವನದಲ್ಲಿ ಸೆಟಲ್ಡ್ ಆಗಬೇಕು ಅಂದರೆ ಖಂಡಿತ ಸಾಧ್ಯ ಇಲ್ಲ. ಲಗ್ನದಲ್ಲಿ ಶನಿ ಸ್ಥಿತನಾಗಿದ್ದಾಗ ನೀವು ತುಂಬ ಹಾರ್ಡ್ ವರ್ಕ್ ಮಾಡಲೇಬೇಕು. ಹಾಗೆ ಅದರಿಂದ ನೀವು ರಿಸಲ್ಟ್ ಅಂತಕ್ಕಂಥದ್ದು, ನೀವೇನೇ ಒಳ್ಳೆ ಕೆಲಸ ಮಾಡಿದರೂ ಸಹ ರಿಸಲ್ಟ್ ಅಂತಕ್ಕಂಥದ್ದು ತಡ ಆಗಿರುತ್ತೆ, ನಿಧಾನವಾಗಿ
ಅದರ ಇನ್ನು ನೀವೆಷ್ಟೇ ಕೆಲಸ ಮಾಡಿದರೂ ಸಹ ಅದಕ್ಕೆ ತಕ್ಕ ಒಂದು ಪರಿಶ್ರಮ ರಿಸಲ್ಟ್ ಏನಿದ್ರು ಅದು ತಡವಾಗಿ ನಿಮಗೆ ಕೊಡ್ತಕ್ಕಂಥದ್ದು ಶನಿ. ನಂತರ ಕರ್ಮಕಾರಕ ಅಂತೇಳಿ ಆಗಲೇ ತಿಳಿಸಿದ ಹಾಗೆ ಅವರು ಸಾಮಾನ್ಯವಾಗಿ ಯಾವ ರೀತಿ ಫಲಗಳನ್ನು ಕೊಡ್ತಾರೆ, ಈ ಜನ್ಮದಲ್ಲಿ ನಮಗೆ ತುಂಬ ಕಷ್ಟ ಬರ್ತಾ ಇದೆ, ತುಂಬ ಸುಖ ಕೊಟ್ಟಿದ್ದಾರಾ, ತುಂಬ ಕಷ್ಟ ಕೊಟ್ಟಿದ್ದಾರಾ, ಅದೆಲ್ಲವೂ ಸಹ ನಾವೇ ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಅಥವಾ ಪುಣ್ಯದ ಆಧಾರದ ಮೇಲೆ ಈ ಜನ್ಮದಲ್ಲಿ ನಮಗೆ ಶನಿ ಕರ್ಮಕಾರಕ ಆಗಿ ನಮಗೆ ಫಲಗಳನ್ನು ಕೊಡುವಂಥದ್ದು. ಪಾಸ್ಟ್ ಕರ್ಮ, ಹಿಂದಿನ ಜನ್ಮದಲ್ಲಿ ಏನು ಕರ್ಮಗಳನ್ನ ಮಾಡಿರ್ತೀವಿ, ಏನೇನು ದೋಷಗಳನ್ನ ಹೊತ್ಕೊಂಡು ಬಂದಿರ್ತೀವಿ, ಏನೇನು ಪಾಪಕರ್ಮಗಳನ್ನು ಮಾಡಿರ್ತೀವಿ, ಅದರ ಪ್ರತ್ಯುತ್ತರವಾಗಿ ಅದಕ್ಕೆ ಒಂದು ಫಲಿತಾಂಶವಾಗಿ ನಾವು ಈ ಜನ್ಮದಲ್ಲಿ ಬರ್ತಕ್ಕಂಥ ದೋಷಗಳು ಕಷ್ಟಗಳು ಎಲ್ಲವನ್ನು ಸಹ ನಾವು ಅನುಭವಿಸುವಂತೆ ಮಾಡುವಂಥ ಗ್ರಹವೇ ಶನಿ ಪರಮಾತ್ಮ. ಇನ್ನು ಲಗ್ನದಲ್ಲೇ ಶನಿ ಸ್ಥಿತನಾಗಿದ್ದಾಗ ಎಲ್ರಿಗೂ ಎಚ್ಚರಿಕೆ ಹಾಗೂ ಕಿವಿ ಮಾತು ಏನಪ್ಪಾ ಅಂತಂದ್ರೆ, ಕಷ್ಟಗಳು ಬಂದೇ ಬರುತ್ತೆ. ಲಗ್ನದಲ್ಲೇ ಶನಿ ಇದ್ದಾಗ ಅವ್ರ ಜೀವನ ಬಾಲ್ಯದಿಂದಲೂ ಸಹ ಒಂದು ಯುದ್ಧ ಆಗ್ಬಿಟ್ಟಿರುತ್ತೆ. ಜೀವನ ಅಂತಕ್ಕಂಥದ್ದು ಯುದ್ಧ ಮಾಡಬೇಕು, ಅಷ್ಟು ಕಷ್ಟಗಳನ್ನ ಕೊಡ್ತಾನೆ. ಚಿಕ್ಕ ವಯಸ್ಸಿನಿಂದಲೇ ಕಷ್ಟ ಅಂತಕ್ಕಂಥದ್ದು, ಜೀವನ ಅಂದ್ರೆ ಏನು ಅಂತಕ್ಕಂಥದ್ದು ಕೆಲವ್ರಿಗೆ ಅರ್ಥ ಆಗ್ಬಿಟ್ಟಿರುತ್ತೆ. ಅರ್ಥ ಮಾಡಿಸಿರೋನೆ ಶನಿ ಪರಮಾತ್ಮ ಆಗಿರ್ತಾರೆ. ಹಾಗಾಗಿ ಜೀವನವೇ ಒಂದು ಹೋರಾಟ ಆಗಿರುತ್ತೆ. ಲಗ್ನದಲ್ಲಿ ಶನಿ ಸ್ಥಿತನಾಗಿದ್ರೆ ಜೀವನ ಅಂತಕ್ಕಂಥದ್ದೇ ಒಂದು ಹೋರಾಟ ಹಾಗೂ ಯುದ್ಧ ಆಗ್ಬಿಟ್ಟಿರುತ್ತೆ. ಅಷ್ಟು ಒಂದು ಚಿಕ್ಕ ಬಾಲ್ಯದಿಂದಲೇ ನಮಗೆ ಜೀವನ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಅರ್ಥ ಮಾಡಿಸ್ಬಿಟ್ಟಿರ್ತಾರೆ. ನೀವೇ ನೋಡಿರ್ಬೋದು, ತುಂಬಾ ಎಷ್ಟೋ ಜನ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ತುಂಬಾ ಕಷ್ಟ ಬೀಳ್ತಾ ಇರ್ತಾರೆ, ಬೀದಿಗಳಲ್ಲಿ ಅಲಿತಾ ಇರ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು ಎಜುಕೇಶನ್ ಮಾಡ್ತಾ ಇರಲ್ಲ, ಎಷ್ಟೋ ಜನ ಪಾಪ ರೋಡ್ ಸೈಡಲ್ಲಿ ಭಿಕ್ಷೆ ಬೇಡ್ತಾ ಇರ್ತಾರೆ. ಅಂತವ್ರು ಎಲ್ರಿಗೂ ಸಹ ಲಗ್ನದಲ್ಲೇ ಶನಿ ಕರ್ಮಕಾರಕನಾಗಿ ದುಷ್ಪರಿಣಾಮಗಳನ್ನು ಬೀರ್ತಾ ಇರ್ತಾರೆ. ಹಾಗಾಗಿ ತುಂಬಾ ಕಷ್ಟಗಳು, ಜೀವನ ಅಂತಕ್ಕಂಥದ್ದೇ ಕಷ್ಟ. ಕರ್ಮ ಭೂಮಿ ಅಲ್ವಾ ಇದು, ಕರ್ಮಗಳನ್ನ ಅನುಭವಿಸೇ ನಾವು ಪುಣ್ಯವನ್ನ ಸಂಪಾದನೆ ಮಾಡಬೇಕು. ಹಾಗಾಗಿ ಎಷ್ಟೇ ಕಷ್ಟ ಬಂದರೂ ಸಹ ಖಂಡಿತ ಕಷ್ಟ ಬಂದೇ ಬರುತ್ತೆ ಲಗ್ನದಲ್ಲಿ ಶನಿ ಸ್ಥಿತನಾಗಿದ್ದಾಗ. ಇನ್ನು ಬೇರೆ ಬೇರೆ ಲಗ್ನದಲ್ಲಿ ಒಂದಷ್ಟು ಕರ್ಮಗಳು ಕಷ್ಟಗಳು ಅಂತದ್ದು ಕಡಿಮೆ ಆಗುತ್ತೆ ಅಷ್ಟೇ. ಬಟ್ ಲಗ್ನದಲ್ಲೇ ಶನಿ ಕುತ್ಕೊಂಡ್ಬಿಟ್ಟಿದ್ದಾಗ ಕಷ್ಟಗಳು ತಪ್ಪಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಬಂದರೂ ನಾನು ಹೇಳ್ತಕ್ಕಂಥ ಎಚ್ಚರಿಕೆ ಮಾತು ಏನಪ್ಪಾ ಅಂತಂದ್ರೆ, ಎಷ್ಟೇ ಕಷ್ಟ ಬರಲಿ ಆದಷ್ಟು ನ್ಯಾಯಯುತವಾಗಿ ಬದುಕಿ, ನ್ಯಾಯ ಧರ್ಮ ಅಂತಕ್ಕಂಥದ್ದು ಹಾಗೆ ಸತ್ಯ ಅಂತಕ್ಕಂಥದ್ದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಗ ಶನಿಯ ದುಷ್ಪರಿಣಾಮಗಳು, ಶನಿಯ ವಕ್ರ ದೃಷ್ಟಿ, ಶನಿಯ ಕೆಟ್ಟ ದೃಷ್ಟಿ ಎಲ್ಲವೂ ಸಹ ನಿಮಗೆ ಕಡಿಮೆ ಆಗುತ್ತೆ. 100% ಶಿಕ್ಷೆ ಕೊಡೋ ಜಾಗದಲ್ಲಿ ಅವಾಗ ಒಂದು 50% ಕೊಡ್ತಾರೆ. 30% ಶಿಕ್ಷೆ ಕಡಿಮೆ ಆಗುತ್ತೆ. 30% ನಿಮಗೆ ಶಿಕ್ಷೆ ಕಡಿಮೆ ಆದರೆ ಎಷ್ಟೋ ಬೆನಿಫಿಟ್ ಆ್ಯಂಡ್ ರಿಲೀಫ್ ಅಂತಕ್ಕಂಥದ್ದು ಸಿಗುತ್ತೆ. ಶನಿ ಎಷ್ಟು ಹೊಡೆತ ಬೀಳ್ತಾರೆ ಅಂದರೆ, ತಪ್ಪು ದಾರಿಯಲ್ಲಿ ಅಡ್ಡ ದಾರಿಯಲ್ಲಿ ಹೋಗ್ತಾರೆ, ಅನ್ಯಾಯ ಅಧರ್ಮದ ಹಾದಿಯಲ್ಲಿ ಹೋದಾಗ ಅವ್ನು ಕೊಡೋ ಪೆಟ್ಟಿಗೆ ಜೀವನದಲ್ಲಿ ಒಮ್ಮೆ ಆದರೂ ನಿಮ್ಗೆ ಅನ್ಸತ್ತೆ, ಬೇಡಪ್ಪ ಸಾಕು ಜೀವನ ತುಂಬ ಕಷ್ಟ ಆಗ್ಬಿಟ್ಟಿದೆ, ನನಗೆ ಸೂಸೈಡ್ ಮಾಡ್ಕೊಂಡ್ಬಿಡೋಣ ಅನ್ನೋಷ್ಟು ಥಾಟ್ ಬಂದೇ. ನಾನೀಗಾಗಲೇ ಸಾಕಷ್ಟು ಜಾತಕಗಳನ್ನು ನೋಡಿನೇ ನಿಮಗೆ ವಿಡಿಯೋಗಳ ಮುಖಾಂತರ ಆಸ್ಟ್ರಾಲಜಿ ಕ್ಲಾಸನ್ನು ನಾನು ಹೇಳ್ತಾ ಇದ್ದೀನಿ. ಬೇರೆಯವ್ರ ಹಾಗೆ ಸುಮ್ಮನೆ ಬಾಯಿಗೆ ಬಂದಿದ್ದಾಗಿರ್ಬೋದು ಅಥವಾ ಏನೋ ಒಂದು ಹೇಳೋಣ, ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ, ಫೇಮಸ್ ಆಗಬೇಕು ಅಂತ ಯಾವ ಉದ್ದೇಶ ಇಟ್ಕೊಂಡು ನಾನು ಮಾಡ್ತಾ ಇಲ್ಲ. ತುಂಬ ಜಾತಕಗಳನ್ನು ಚೆಕ್ ಮಾಡಿ ಆ್ಯಂಡ್ ತುಂಬ ತಿಳ್ಕೊಂಡು ತುಂಬ ಜಾತಕಗಳನ್ನು ನೋಡಿ ನಾನು ಈ ರೀತಿಯಾಗಿ ನಾನು ವಿಡಿಯೋಗಳನ್ನ ಮಾಡ್ತಾ ಇರೋದು. ಯಾವುದೇ ರೀತಿ ಫೇಕ್ ಅಂತಿಲ್ಲ. ಹಾಗಾಗಿ ಎಲ್ರಿಗೂ ಹೇಳೋದು, ಕಷ್ಟ ಬರುತ್ತೆ, 100% ಕಷ್ಟ ಬಂದೇ ಬರುತ್ತೆ ಲಗ್ನದಲ್ಲಿ ಶನಿ ಇದ್ದಾಗ. ಆದರೆ ಯಾವತ್ತೂ ಕೂಡ ಒಂದು ಏನಂತಾರೆ, ನ್ಯಾಯಯುತವಾಗಿ ಬದುಕಿ ಧರ್ಮದಿಂದ ನಡ್ಕೊಳ್ಳಿ, ಆದಷ್ಟು ಬಡವರ ಸೇವೆ ಮಾಡಿ, ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆ ರೀತಿಯಿಂದ ಜೀವನದಲ್ಲಿ ಬದುಕಿ ಖಂಡಿತ ಶನಿಯ ದುಷ್ಪರಿಣಾಮಗಳು ಖಂಡಿತ ಅವರೇ ಕಡಿಮೆ ಮಾಡಿಕೊಂಡು ನಿಮಗೆ ಕಾಪಾಡ್ತಾರೆ ಅಂತಕ್ಕಂಥದ್ದು ಎಚ್ಚರಿಕೆ ಹಾಗೂ ಕಿವಿ ಮಾತಾಗಿರುತ್ತೆ. ಇನ್ನು ಜನರಲ್ ಆಗಿ ಶನಿಯ ಫಲಗಳು, ಲಗ್ನದಲ್ಲೇ ಶನಿ ಸ್ಥಿತನಾದಾಗ 30ರ ನಂತರ 42ರವರೆಗೆ ಅಂದರೆ ವಯಸ್ಸು 30ನ ದಾಟಲೇಬೇಕು ನೀವು. ಅವಾಗಲೇ ನಿಮಗೆ ಶನಿಯ ಒಂದಷ್ಟು ಕೆಟ್ಟ ಪರಿಣಾಮಗಳು ದುಷ್ಪರಿಣಾಮಗಳು ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಆ 30ರ ನಂತರ ನಿಮಗೆ ಶನಿಯ ದುಷ್ಪರಿಣಾಮಗಳು ಕಡಿಮೆಯಾಗಿ ಕೈಲಾದಷ್ಟು ನೀವೆಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿರ್ತೀರೋ ಅಷ್ಟು ಅವರು ಒಳ್ಳೆ ಫಲಗಳನ್ನು ಕೊಡೋದಕ್ಕೆ
ಶುರು ಮಾಡ್ತಾರೆ. ಇನ್ನು 30ರ ನಂತರ ಅಥವಾ 36ರ ನಂತರ 36 ವರ್ಷದ ನಂತರ ನಿಮಗೆ ಜೀವನದಲ್ಲಿ ಯಶಸ್ಸು, ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಸಿಗುತ್ತೆ. ಒಂದು ಗೋಲ್ಡನ್ ಟೈಮ್, ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಏನಿರುತ್ತೆ ಅದು ನಿಮಗೆ 30ರ ನಂತರವೇ ಆರಂಭ ಆಗ್ತಕ್ಕಂಥದ್ದು. ಇನ್ನು ಅಲ್ಲಿವರೆಗೂ ನೀವು ಶ್ರಮ ಹಾಕಿರಬೇಕು. ಏನೋ ಒಂದು ಕೆಲಸ ಆಗಿರ್ಬೋದು, ಜೀವನದಲ್ಲಿ ಯಶಸ್ಸಿಗೆ ನಿಮ್ಮ ಒಂದು ಶ್ರಮ ಇದ್ದರೆ ಡೆಫಿನೆಟ್ಲಿ ನಿಮಗೆ 30 ಅಥವಾ 36ರ ನಂತರ ಅಭಿವೃದ್ಧಿ ಅಂತಕ್ಕಂಥದ್ದು ಕೊಡ್ತಾರೆ. ಇನ್ನು ನಿಮ್ಮ ಜಾತಕ ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬಸ್ಥರು, ನಿಮ್ಮ ಮಕ್ಕಳ ಜಾತಕದಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಜಾತಕದಲ್ಲಿ ಏನಾದರೂ ಲಗ್ನದಲ್ಲೇ ಶನಿ ಇದ್ದರೆ ಈ ಎಲ್ಲ ಪಾಯಿಂಟ್ಸ್ಗಳನ್ನ ನೀವು ನೋಡ್ಬೋದು. ಮೊದಲನೇದಾಗಿ ಸೋಮಾರಿಗಳಾಗಿರ್ತಾರೆ. ಇನ್ನು ಆಗಲೇ ತಿಳಿಸ್ತಂದೆ, ಬಾಲ್ಯದಿಂದನೇ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಶನಿ ಪರಮಾತ್ಮ ಕೊಡ್ತಾರೆ. ತುಂಬ ಆಕ್ಟಿವ್ ಆಗಿರಬೇಕು, ಆಕ್ಟಿವ್ ಮಾಡ್ತಾರೆ ನಿಮ್ಮನ್ನ. ಯಾವಾಗಲೂ ಕೆಲಸ ಮಾಡಬೇಕು, ವರ್ಕ್ ಮಾಡು ಅಂತೇಳಿ ಒಂದು ಸಪೋರ್ಟ್ ಅಂತಕ್ಕಂಥದ್ದನ್ನು ಕೊಡ್ತಾ ಬರ್ತಾರೆ. ಜೀವನದಲ್ಲಿ ನೋಡಬೇಕು ನೀವು ಯಾವ ರೀತಿ ತುಂಬ ಕಷ್ಟ ಅಂತಂದರೆ, ಜವಾಬ್ದಾರಿ ಅಂದರೆ ಚಿಕ್ಕ ವಯಸ್ಸಿಗೆ ನಿಮಗೆ ಜವಾಬ್ದಾರಿ ಅನ್ನೋದು ಕೊಟ್ಬಿಟ್ಟಿರ್ತಾನೆ. ಹಾಗಾಗಿ ಬಾಲ್ಯದಿಂದಲೇ ನಿಮ್ಮ ಜೀವನ ಅಂತಕ್ಕಂಥದ್ದು ಒಂದು ಹೋರಾಟ, ಯುದ್ಧವಾಗಿ ಪರಿಣಮಿಸುತ್ತೆ ಲಗ್ನದಲ್ಲಿ ಶನಿ ಇದ್ದಾಗ. ಇನ್ನು ಈಗ ಮೇಷದಿಂದ ಮೀನ ಲಗ್ನದವರೆಗೆ ಲಗ್ನದಲ್ಲೇ ಶನಿ ಸ್ಥಿತನಾಗಿದ್ದಾಗ ಯಾವ ರೀತಿಯಾಗಿ ಫಲಗಳು ಬೀರುತ್ತೆ ಅನ್ನೋದನ್ನ ತಿಳಿಯೋಣ. ಯಾರೆಲ್ಲ ಮೇಷ ಲಗ್ನದಲ್ಲಿ ಹುಟ್ಟಿದ್ದಾರ, ಲಗ್ನದಲ್ಲೇ ನಿಮ್ಗೆ ಏನಾದರೂ ಶನಿ ಸ್ಥಿತನಾಗಿದ್ರೆ ಆಗಲೇ ತಿಳಿಸಿದಂತೆ ಮೇಷರಾಶಿಯಲ್ಲಿ ಶನಿ ನೀಚತ್ವವನ್ನು ಪಡಿತಾನೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ಶುಭ ಫಲಗಳನ್ನು ಕೊಡೋದಿಲ್ಲ. ಖಂಡಿತ ನಿಮಗೆಲ್ಲ ಅಶುಭ ಫಲಗಳನ್ನೇ ಕೊಡ್ತಾನೆ. ಮೊದಲೇ ಅವನು ಪಾಪಗ್ರಹ. ಅಶುಭ ಫಲಗಳು ಹೇಗಿರುತ್ತೆ ಅಂದರೆ ತಡ್ಕೊಳಕ್ಕಾಗಲ್ಲ ಜೀವನದಲ್ಲಿ. ಯಾವಾಗ ಶನಿ ದಶೆ, ಶನಿ ಅಂತರ್ಭುಕ್ತಿ, ದಶಾಭುಕ್ತಿಗಳಲ್ಲಿ ವಿಪರೀತ ಸಮಸ್ಯೆಗಳನ್ನು ತಂದೊಡ್ತಾನೆ. ಇದು ಮೇಷ ಲಗ್ನದಲ್ಲಿ ಶನಿ ಸ್ಥಿತನಾದಾಗ 10ನೇ ಮನೆಯ ಅಧಿಪತಿಯಾಗಿ ಕರ್ಮಕಾರಕನಾಗಿಯೂ ಸಹ ಶನಿ ನಿಮಗೆ ಮೇಷರಾಶಿಯವರಿಗೆ ಮೇಷ ಲಗ್ನದಲ್ಲಿ ಹುಟ್ಟಿದ್ದಾಗ ದುಷ್ಪರಿಣಾಮಗಳನ್ನು ಕೊಡ್ತಾನೆ. ಇನ್ನು ಹತ್ತನೇ ಮನೆಯ ಭಾವಾಧಿಪತಿಯಾಗಿ ಹಾಗೂ 11ನೇ ಮನೆಯ ಭಾವಾಧಿಪತಿಯಾಗಿದ್ದರೂ ಸಹ ನೀಚತ್ವವನ್ನು ಹೊಂದಿರೋದ್ರಿಂದ ನಿಮಗೆ ಜೀವನ ಮಾರ್ಗ ಮತ್ತು ಸರಿಯಾದ ವೃತ್ತಿಯನ್ನು, ಅಂದರೆ ಜಾಬ್, ನೀವೇನಾದರೂ ಒಳ್ಳೆ ಕೆಲಸ ತೊಗೊಬೇಕಪ್ಪ, ಗೌರ್ಮೆಂಟ್ ಕೆಲಸ ಪಡಿಬೇಕು, ಒಳ್ಳೆ ಉದ್ಯೋಗ ಬೇಕು ಅಂದರೆ ಅದರಲ್ಲೇ ನಿಮ್ಮ ಜೀವನ ತುಂಬ ಸಾಕಷ್ಟು ಹಿಂಸೆ, ಗೊಂದಲಗಳಿಗೆ ಒಳಗಾಗುತ್ತೆ. ಒಳ್ಳೆ ಕೆಲಸ ಅಂತಕ್ಕಂಥದ್ದನ್ನು ನಿಮಗೆ ಸಿಗೋದಿಲ್ಲ. ನಂತರ ಸರಿಯಾದ ಜೀವನ ಮಾರ್ಗವನ್ನು ಕಂಡುಕೊಳ್ಬೇಕಾದ್ರೆ ಸಾಕಷ್ಟು ಕಷ್ಟದ ಸಮಯಗಳನ್ನು ನೀವು ಎದುರಿಸಲೇಬೇಕು. ತನ್ನ ಅತ್ಯುತ್ತಮ ಪ್ರಯತ್ನದಿಂದಷ್ಟೇ ನೀವು ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತೆ. ಇನ್ನು ಮೇಷಲಗ್ನದಲ್ಲಿ ಶನಿ ನೀಚತ್ವವನ್ನು ಹೊಂದೋದ್ರಿಂದ ನಿಮಗೆ ಏನಂದರೆ ಶನಿ ದೇಶ ಅಥವಾ ಅಂತರ್ಭುಕ್ತಿ, ದಶಾಭುಕ್ತಿಗಳಲ್ಲಿ ಹೇಗೆ ಅಂದರೆ ಜೀವನದಲ್ಲಿ 30 ವರ್ಷ ಕಳೆಯೋವರೆಗೂ ನಿಮಗೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ, ತುಂಬ ಜಾತಕಗಳನ್ನು ನೋಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ, ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ ಒಂದೊತ್ತು ಊಟಕ್ಕೂ ಸಹ ನೀವು ಕಷ್ಟಪಡಬೇಕಾಗುತ್ತೆ. ಅಂಥ ಕೆಟ್ಟ ಗಳಿಗೆಗಳನ್ನು ಸಹ ಶನಿ ನಿಮಗೆ ತಂದೊಡ್ತಾನೆ. ಇನ್ನು ಜೀವನದಲ್ಲಿ ನಿಮಗೆ ಜೀವನವೇ ಒಂದು ಹೋರಾಟ ಆಗಿರುತ್ತೆ. ಯಾವಾಗ ಮೇಷ ಲಗ್ನದಲ್ಲಿ ಶನಿ ಕುಳಿತುಕೊಂಡಾಗ ಜೀವನವೇ ಒಂದು ಹೋರಾಟ, ಯುದ್ಧ ಅಂತಕ್ಕಂಥ ರೀತಿಯಲ್ಲಿ ನೀವು ಜೀವನ ಮಾಡ್ತಾ ಇರ್ತೀರಾ. ಇನ್ನು ಹಾರ್ಡ್ ವರ್ಕ್, ಕೆಲವೊಮ್ಮೆ ನಿದ್ದೆ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಮಾನಸಿಕ ಒತ್ತಡ, ಮಾನಸಿಕ ಹಿಂಸೆ, ಜೀವನದ ಮೇಲೆ ಜಿಗುಪ್ಸೆ ಅನ್ನೋದನ್ನು ಕೊಟ್ಬಿಡ್ತಾನೆ. ಹಾರ್ಡ್ ವರ್ಕ್ ಇರಲೇಬೇಕು. ಕಷ್ಟ ಅಂದರೆ ಕಷ್ಟ ಪಡ್ತಾನೆ ಇರಬೇಕು. ಬಾಲ್ಯದಿಂದಲೇ ಕೆಲವೊಬ್ರಿಗೆ ಏನಾಗ್ಬಿಡುತ್ತೆ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಪಾಪ ತಂದೆಯನ್ನು ಕಳ್ಕೊಂಡು ಜವಾಬ್ದಾರಿ ತಗೊಂಡು ಜೀವನ ಮಾಡ್ತಾ ಇರ್ತಾರೆ. ಇನ್ನು ತಾಯಿಯನ್ನು ಒಬ್ಬಂಟಿಯಾಗಿ ಇವರೇ ನಿಂತ್ಕೊಂಡು ಹೆಣ್ಮಗು ಅಥವಾ ಯಾರೆಲ್ಲ ಇರ್ತೀರ ಅವರು ನೋಡ್ಕೊಳ್ಬೇಕಾಗುತ್ತೆ. ತಾಯಿಯ ಜವಾಬ್ದಾರಿನ ಪಡ್ಕೊಂಡಿರ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಅಷ್ಟೆಲ್ಲ ಜವಾಬ್ದಾರಿನ ಕೊಟ್ಬಿಟ್ಟಿರ್ತಾನೆ ಶನಿ ನಿಮಗೆ. ಆ ರೀತಿ ಸಾಕಷ್ಟು ಸಂಕಷ್ಟಗಳು ಅಂತಕ್ಕಂಥದ್ದು ಚಿಕ್ಕ ವಯಸ್ಸಿನಿಂದಲೇ ಇವರಿಗೆ ಬಂದಿರತ್ತೆ. ಇನ್ನು ಹಾರ್ಡ್ ವರ್ಕ್ ಮಾಡದೆ ಜೀವನದಲ್ಲಿ ಯಶಸ್ಸು ಖಂಡಿತ ಇಲ್ಲ. ಹಾರ್ಡ್ ವರ್ಕ್ ಮಾಡಲೇಬೇಕು. ಯಾರಿಗೆಲ್ಲ ಮೇಷಲಗ್ನದಲ್ಲಿ ಶನಿ ಇದ್ದಾಗ ಹಾರ್ಡ್ ವರ್ಕ್ ಮಾಡೋದಕ್ಕೆ ರೆಡಿಯಾಗಿರ್ರಿ. ಇನ್ನು ಸಕ್ಸಸ್ ಅನ್ನೋದು ತುಂಬ ಕಷ್ಟ, ಯಾಕೆಂದರೆ ನೀಚತ್ವವನ್ನು ಪಡೆಯೋದ್ರಿಂದ. ಬಟ್ ಹಾರ್ಡ್ ವರ್ಕ್ ಮಾಡಿ
ಆಂಜನೇಯನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಒಂದಷ್ಟು ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಿ ಕೊಡ್ತಾರೆ. ಇನ್ನು ಜೀವನದಲ್ಲಿ ಅತಿ ಹೆಚ್ಚು ಹೋರಾಟ ಅಂತಕ್ಕಂಥದ್ದು ಇರುತ್ತೆ. ಇನ್ನು ಬಾಲ್ಯದಿಂದ ಜವಾಬ್ದಾರಿ ಅಂತಕ್ಕಂಥದ್ದನ್ನ ನೀವು ತಗೊಂಡಿರ್ತೀರ. ಇನ್ನು ಕೊಂಚ ಸೋಮಾರಿಗಳಾಗಿದ್ದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಸೋಮಾರಿತನವನ್ನು ಬಿಟ್ಟು ನೀವು ಜೀವನದಲ್ಲಿ ಯಶಸ್ಸು, ನಾನು ಬೆಳಿಬೇಕು, ನನ್ನ ಕುಟುಂಬ ಇದೆ, ನಾನು ಉದ್ಧಾರ ಆಗಬೇಕು, ಯಶಸ್ಸನ್ನು ಪಡಿಬೇಕು ಅಂದರೆ ಆಂಜನೇಯನ ಆರಾಧನೆ ತಪ್ಪದೆ ಪ್ರತಿನಿತ್ಯ ಮಾಡ್ಕೊಳ್ಳಿ. ಒಂದು ದಿನನೂ ಮಿಸ್ ಮಾಡ್ಕೋಬೇಡಿ. ಆಂಜನೇಯನ ಆರಾಧನೆ ಪ್ರತಿನಿತ್ಯ ಮಾಡ್ಕೊಳ್ಳಿ. ದಿನಕ್ಕೆ 2 ಬಾರಿ ಆದರೂ ಮಾಡ್ಕೊಳ್ಳಿ. ಆಗ ನಿಮಗೆ ಶನಿಯ ದುಷ್ಪರಿಣಾಮಗಳು, ಕೆಟ್ಟ ದೃಷ್ಟಿ, ವಕ್ರದೃಷ್ಟಿ ಎಲ್ಲವೂ ಸಹ ಹೋಗುತ್ತೆ. ಇನ್ನು ಪರಿಹಾರವಾಗಿ ನನ್ನ ಹಿಂದಿನ ವಿಡಿಯೋ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಂಗೆ ಇನ್ನೂ ತುಂಬ ಖುಷಿ ಆಗ್ತಿದೆ. ಯಾರೆಲ್ಲ ಸಪೋರ್ಟ್ ಮಾಡ್ತೀರೋ ತುಂಬ ತುಂಬ ಧನ್ಯವಾದಗಳು. ಹೀಗೆ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಇನ್ನಷ್ಟು ಹಲವಾರು ವಿಡಿಯೋಗಳು, ಜ್ಯೋತಿಷ್ಯದ ಮುಖ್ಯ ವಿಡಿಯೋಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಇನ್ನು ಅದರ ಲಿಂಕನ್ನು ಕೊಟ್ಟಿರ್ತೀನಿ. ಪರಿಹಾರವನ್ನು ನೀವು ಖಂಡಿತ ನೋಡಿ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಮೇಷಲಗ್ನದಲ್ಲಿ ಶನಿ ಸ್ಥಿತನಾಗಿರೋರು ನೋಡ್ತಾ ಇದ್ರೆ ಆಲ್ರೆಡಿ ಇದು ಕಿವಿ ಮಾತನ್ನು ಹೇಳಿದ್ದೀನಿ, ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಜೀವನ ಹೇಗಿರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ. ಕಷ್ಟ ಬರುತ್ತೆ, ಎಲ್ಲವನ್ನ ಸಹಿಸಿ ಖಂಡಿತ ಜೀವನದಲ್ಲಿ ಗೆದ್ದೇ ಗೆಲ್ತೀರ. ನೀವು ವೆರಿ ವೆರಿ ಹಾರ್ಡ್ ವರ್ಕರ್ ಆಗಿರ್ತೀರ. ಅದೇ ನಿಮ್ಮ ಯಶಸ್ಸಿನ ಮೊದಲನೇ ಹೆಜ್ಜೆ ಆಗಿರುತ್ತೆ. ಹಾಗಾಗಿ ತಾಳ್ಮೆಯನ್ನು ಕಲ್ತ್ಕೊಳ್ಳಿ. ತಾಳ್ಮೆಯೂ ಸಹ ನಿಮ್ಮ ಜೀವನ ಯಶಸ್ಸಿಗೆ ದಾರಿಯನ್ನು ತೋರಿಸುತ್ತೆ. ಹಾಗೆ ಕೋಪ ಮಾಡಿಕೊಂಡ್ರೆ ಜೀವನದಲ್ಲಿ ನೀವು ಗೆಲ್ಲಲಿಕ್ಕೆ ಅಸಾಧ್ಯ. ಹಾಗಾಗಿ ತಾಳ್ಮೆಯೇ ನಿಮ್ಮ ಜೀವನದ ಯಶಸ್ಸಿನ ಗುಟ್ಟಾಗಿರುತ್ತೆ. ತಾಳ್ಮೆಯನ್ನು ಕಲ್ತ್ಕೊಳ್ಳಿ ಜೀವನದಲ್ಲಿ. ಹಾಗೆ ಕಾಯಿರಿ, ವೆಯ್ಟ್ ಮಾಡಿ. ಖಂಡಿತ ಜೀವನದಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ. ದೇವರನ್ನು ಹೆಚ್ಚಾಗಿ ಆರಾಧನೆ ಮಾಡ್ಕೊಳ್ಳಿ. ಆಂಜನೇಯನ ಮಾತ್ರ ಬಿಡೋಕ್ಕೋಗಬೇಡಿ. ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕು ಅಂದರೆ ಪ್ರತಿನಿತ್ಯ ಮಂತ್ರಗಳನ್ನು ಓದ್ಕೊಳ್ಳಿ, ಆಂಜನೇಯನ ಆರಾಧನೆ ಮಾಡ್ಕೊಳ್ಳಿ. ಹಾಗೆ ಕೈಲಾದಷ್ಟು ಸೇವೆ ಮಾಡಿ, ಬಡವರಿಗೆ ನ್ಯಾಯ, ನೀತಿ, ಧರ್ಮವನ್ನು ಕಾಪಾಡಿಕೊಳ್ಳಿ. ಇದೇ ನಿಮಗೆ ಒಂದು ರಕ್ಷಾ ಕವಚವಾಗಿ ನಿಮ್ಮ ಜೀವನವನ್ನು ಯಶಸ್ಸಿನೆಡೆಗೆ ಕೊಂಡೊಯ್ಯುತ್ತೆ. ಇನ್ನು ಯಾರೆಲ್ಲ ವೃಷಭ ಲಗ್ನದಲ್ಲಿ ಹುಟ್ಟಿದ್ದೀರಾ, ಲಗ್ನದಲ್ಲೇ ಶನಿ ಸ್ಥಿತನಾದರೆ ಫಲ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ತಿಳಿಯೋಣ. ನೋಡಿ, ನಿಮಗೆ ಶನಿ ಬಂದು ಭಾಗ್ಯಾಧಿಪತಿಯಾಗಿರ್ತಾನೆ. ಭಾಗ್ಯಾಧಿಪತಿಯಾದಂಥ ಶನಿ ನಿಮಗೆ ಜೀವನದಲ್ಲಿ ಉನ್ನತ ಶಿಕ್ಷಣ ಅಥವಾ ಸರಿಯಾದ ಒಂದು ಗುರಿಯನ್ನು ಇಟ್ಕೊಳ್ಳೋದ್ರಲ್ಲಿ ನೀವು ಬಹಳಷ್ಟು ಸಮಸ್ಯೆಗಳನ್ನು ತಂದುಕೊಡ್ತಾನೆ. ಇನ್ನು ಹೈಯರ್ ಎಜುಕೇಷನ್ ಮಾಡಬೇಕು ಅಥವಾ ಒಳ್ಳೆ ಎಜುಕೇಷನ್ ಮಾಡಬೇಕು, ಚೆನ್ನಾಗಿ ಓದಬೇಕು ಅಂದರೆ ಸ್ವಲ್ಪ ಸಮಯದವರೆಗೆ ನೀವು ಎಚ್ಚರಿಕೆಯಿಂದ ಕಷ್ಟಪಟ್ಟು ಓದಬೇಕು. ಯಾಕೆಂದರೆ ಎಜುಕೇಷನ್ಗೆ ಒಂದಷ್ಟು ಸಮಸ್ಯೆಗಳನ್ನು ತಂದೊಡ್ತಾನೆ. ಹೈಯರ್ ಎಜುಕೇಷನ್ ಕೊಂಚ ಕಷ್ಟ ಆಗಬಹುದು. ಇನ್ನು ಜೀವನದ ಆರಂಭದಲ್ಲಿ ಒಬ್ಬ ಒಳ್ಳೆಯ ಗುರುಗಳನ್ನು ನೀವು ಭೇಟಿ ಮಾಡೋದು ಒಳ್ಳೆಯದಾಗಿರುತ್ತೆ. ಕಲಿಕೆ ಅಥವಾ ಎಜುಕೇಷನ್ಗೆ ಒಂದಷ್ಟು ಸಮಸ್ಯೆಗಳು ಬಂದಾಗ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯ ಯಶಸ್ಸನ್ನು ನೀವು ಪಡಿಬಹುದು. ನಂತರ ವೃಷಭ ಲಗ್ನದಲ್ಲಿ ಶನಿ ಸ್ಥಿತನಾದಾಗ ಶನಿಯು ನಿಮಗೆ ವೈವಾಹಿಕ ಜೀವನದಲ್ಲಿ ಕೊಂಚ ಸಮಸ್ಯೆಗಳನ್ನು ಕೊಡ್ತಾನೆ. ಜವಾಬ್ದಾರಿ, ಗಂಭೀರ ದೃಷ್ಟಿಕೋನವನ್ನು ತರುವಂಥ ಸಂಗಾತಿಯನ್ನು ನೀವು ಪಡಿಬಹುದು. ಹಾಗೆ ವೈವಾಹಿಕ ಜೀವನದಲ್ಲಿ ಒಂದು ಸಣ್ಣ ಸಮಸ್ಯೆ ಅಂತಕ್ಕಂಥದ್ದು ಕೊಡ್ತಾನೆ. ಅದಕ್ಕಾಗಿ ಜಾತಕ ಹೊಂದಾಣಿಕೆಯಾಗುವಂಥ ಒಬ್ಬ ಸಂಗಾತಿಯನ್ನು ನೀವು ಮದುವೆ ಮಾಡ್ಕೊಳ್ಳೋದು, ವೈವಾಹಿಕ ಜೀವನದಲ್ಲಿ ಎಚ್ಚರಿಕೆಯನ್ನು ವಹಿಸೋದು ಬಹಳನೇ ಒಳ್ಳೆಯದು. ಇನ್ನು ವೃಷಭ ಲಗ್ನದಲ್ಲಿ ಶನಿ ಸ್ಥಿತನಾದಾಗ ಭಾಗ್ಯಾಧಿಪತಿಯಾದಂಥ ಶನಿಯಿಂದ ಕಾರಣದಿಂದಾಗಿ ನಿಮಗೆ ತಂದೆಯಿಂದ ಒಂದಷ್ಟು ಗೊಂದಲಗಳು, ಸಮಸ್ಯೆಗಳು, ಅಡ್ಜಸ್ಟ್ ಆಗ್ತಾ ಇಲ್ಲ, ಜಗಳ ಮಾಡ್ತಾರೆ, ಎಷ್ಟು ಒಳ್ಳೆಯನಾಗಿದ್ರು ನಾನು ಅರ್ಥ ಮಾಡ್ಕೊತಿಲ್ಲ ಅನ್ನೋಷ್ಟು ಒಂದಷ್ಟು ಸಮಸ್ಯೆಗಳು ಬರುತ್ತೆ ತಂದೆ ಕಡೆಯಿಂದ. ತಂದೆ ಜೊತೆ ಅಡ್ಜಸ್ಟ್ ಆಗೋದು ನಿಮಗೆ ಕಷ್ಟ ಆಗುತ್ತೆ. ತಂದೆಯ ಬಗ್ಗೆ ಗೌರವ ಇರಲಿ. ಹಾಗೆ ಇದು ಶನಿಯ ದುಷ್ಪರಿಣಾಮ ಆಗಿರುತ್ತೆ. ಹಾಗಾಗಿ ಆಂಜನೇಯನ ಆರಾಧನೆ ಮಾಡಿಕೊಳ್ಳಿ, ತಂದೆ ಜೊತೆ ಪ್ರೀತಿಯಿಂದ ನಡ್ಕೊಳ್ಳಿ.
ಕೆಲವೊಮ್ಮೆ ಈ ರೀತಿ ಆಗುತ್ತೆ. ನಾವೆಷ್ಟೇ ಒಳ್ಳೆಯವರಾಗಿದ್ದರೂ ನಮ್ಮ ತಂದೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ತಂದೆಯಿಂದ ಕೊಂಚ ದೂರ ಇರುವಂತಹ ಪ್ರಸಂಗಗಳು ಜೀವನದಲ್ಲಿ ಬರುತ್ತೆ. ಹಾಗಾಗಿ ಇನ್ನೂ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ ತಂದೆಯ ಬಗ್ಗೆ ಚಿಂತೆ ಆಗಿರುತ್ತೆ, ಕಾಡುತ್ತೆ ನಿಮಗೆ. ಆರೋಗ್ಯದ ಚಿಂತೆ ಆಗಿರ್ಬೋದು, ಅಥವಾ ತಂದೆಯಿಂದ ಒಂದಷ್ಟು ಮಾನಸಿಕ ಹಿಂಸೆ ಅಂತಕ್ಕಂಥದ್ದು ಆಗುತ್ತೆ ನಿಮಗೆ. ಎಚ್ಚರಿಕೆಯನ್ನು ವಹಿಸಿ. ಶುಭವಾಗಲಿ. ಇನ್ನು ಯಾರೆಲ್ಲ ಮಿಥುನ ಲಗ್ನದಲ್ಲೇ ಶನಿಯನ್ನು ಹೊಂದಿದ್ದೀರಾ, ಅವರಿಗೆ ಮಕರ ರಾಶಿಯು 8ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶನಿ ನಿಮಗೆ ಯಾವ ರೀತಿ ಫಲಗಳನ್ನು ಕೊಡ್ತಾನೆ ಅನ್ನೋದನ್ನು ತಿಳಿಯೋಣ. ನೋಡಿ, ಮಕರ ರಾಶಿ ನಿಮಗೆ 3, 4, 5, 6, 7, 8 ಅಷ್ಟಮಾಧಿಪತಿಯಾಗಿ ನಿಮಗೆ ಲಗ್ನ ಭಾವದಲ್ಲಿರ್ತಕ್ಕಂಥದ್ದು ಕೊಂಚ ಆರೋಗ್ಯಕ್ಕೆ ಶುಭವಲ್ಲ. ಉತ್ತಮ ಫಲಗಳನ್ನು ಕಾಣೋದು ಕೊಂಚ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟಮಾಧಿಪತಿ ಶನಿಯಾಗಿ ಮಿಥುನ ಲಗ್ನದಲ್ಲಿ ಸ್ಥಿತನಾಗಿದ್ದಾಗ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ. ಚಿಕ್ಕ ಪುಟ್ಟ ಸಮಸ್ಯೆಗಳು ಯಾವಾಗಲೂ ಬರ್ತಾನೆ ಇರುತ್ತೆ. ನೋಡಿ, ಆ ಒಂದು ಸೀಸನ್ ಚೇಂಜ್ ಆದಂಗೆ ಕೋಲ್ಡ್ ಆಗ್ತಕ್ಕಂಥದ್ದು, ಹಾಗೆ ತುಂಬ ಒಂದು ಸ್ವಲ್ಪ ಚಳಿ ಆದರೆ ಜ್ವರ ಬರ್ತಕ್ಕಂಥದ್ದು, ಕೆಲಸ ಜಾಸ್ತಿ ಮಾಡಿದ್ರೆ ಒತ್ತಡದಿಂದ ತಲೆನೋವು ಬರ್ತಕ್ಕಂಥದ್ದು, ಮೈಕೈ ನೋವು, ಕಾಲು ನೋವು, ಈ ರೀತಿಯಾಗಿ ಒಂದಷ್ಟು ದೀರ್ಘಕಾಲಿಕವರೆಗೆ ಆರೋಗ್ಯ ಸಮಸ್ಯೆ ಹದಗೆಡ್ತಾ ಇರುತ್ತೆ. ದೀರ್ಘ ಸಮಯದವರೆಗೆ ನಿಮಗೆ ಆರೋಗ್ಯದಲ್ಲಿ ಚೇತರಿಸಿಕೊಳ್ಳೋದೇ ಕೊಂಚ ಕಷ್ಟ ಆಗುತ್ತೆ. ಯಾವಾಗಲೂ ಆರೋಗ್ಯ ಸಮಸ್ಯೆ ಏನಾದರೂ ಒಂದು ಕಾಡ್ತಾನೆ ಇರುತ್ತೆ. ಅಷ್ಟಮಾಧಿಪತಿ ನಿಮ್ಮ ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ. ಹಾಗಾಗಿ ಆರೋಗ್ಯದ ಬಗ್ಗೆ ಜಾಗ್ರತೆಯನ್ನು ವಹಿಸಿ. ಹಾಗೆ ಆರೋಗ್ಯ ಸಮಸ್ಯೆಗಳು ಈಗಾಗಲೇ ಕಾಡ್ತಾ ಇದ್ದರೆ ನಿಮಗೆ ಇದಕ್ಕೆ ಪರಿಹಾರವಾಗಿ ನೀವು ಪ್ರತಿನಿತ್ಯ ಮೃತ್ಯುಂಜಯ ಮಂತ್ರವನ್ನು ಜಪಿಸೋದು ಒಳ್ಳೆಯದು. ಹಾಗೆ ಧನ್ವಂತರಿ ಮಂತ್ರಗಳನ್ನು ಸಹ ತಪ್ಪದೆ ಪಠಣೆ ಮಾಡಿ. ಆಂಜನೇಯನ ಮಂತ್ರಗಳನ್ನು ಸಹ ಪಠಣೆ ಮಾಡಿ. ನಂತರ ಆಹಾರದ ಬಗ್ಗೆಯೂ ಸಹ ಕಾಳಜಿ ವಹಿಸೋದು ಒಳ್ಳೆಯದು. ಹೊರಗಡೆ ಏನಾದರೂ ಜಂಕ್ ಫುಡ್ಗಳು ತಿಂತಾ ಇದ್ದರೆ ನಾನ್ ವೆಜ್ಜನ್ನು ಬಿಡೋದು ಸಹ ಒಳ್ಳೆಯದು. ಜಂಕ್ ಫುಡ್ಡನ್ನು ಬಿಡೋದು ಸಹ ಒಳ್ಳೆಯದು. ಒಂದು ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದಂಥ ಆಹಾರವನ್ನು, ಹಣ್ಣುಗಳನ್ನು ಸೇವನೆ ಮಾಡೋದಂತೂ ಒಳ್ಳೆಯದು. ಆದಷ್ಟು ಕೈಲಾದಷ್ಟು ನೀವು ಏನು ಮಾಡಬೇಕು ಅಂತಂದರೆ, ಅನುಕೂಲ ಇದ್ದರೆ ವರ್ಷಕ್ಕೊಮ್ಮೆ ಆದರೂ ಸಹ ಶನಿ ಶಾಂತಿ ಮಾಡಿಕೊಳ್ಳಿ. ಇಲ್ಲಾಂದರೆ ನಿಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಆರೋಗ್ಯದ ಕಡೆ ಗಮನ ಕೊಡೋದು ಬಹಳನೇ ಒಳ್ಳೆಯದು. ಇನ್ನು ಮಿಥುನ ಲಗ್ನದಲ್ಲಿ ಅಷ್ಟಮಾಧಿಪತಿಯಾಗಿ ಶನಿ ಪರಮಾತ್ಮ ಲಗ್ನದಲ್ಲಿ ಸ್ಥಿತರಾಗಿದ್ದರೆ ಆರೋಗ್ಯಕ್ಕೆ ಅಶುಭ. ಹಾಗೆ ಆರೋಗ್ಯದ ಬಗ್ಗೆ ಪ್ರತಿನಿತ್ಯ ಕಾಳಜಿಯನ್ನು ವಹಿಸಿ ನಿಮ್ಮ ಆಹಾರದ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಅಪಘಾತಗಳು ಆಗ್ತಾ ಇರ್ತಕ್ಕಂಥದ್ದು, ವಾಹನ ಕಳವು ಆಗ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳನ್ನು ತಂದುಕೊಡ್ತಾನೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ, ಇನ್ನು ಕಪ್ಪು ವಸ್ತ್ರಗಳನ್ನು ಸಹ ಧರಿಸಬೇಡಿ. ಕಪ್ಪು ಹಾಗೂ ನೀಲಿ ಬಣ್ಣದ ವಸ್ತ್ರಗಳಿಂದ ದೂರ ಇರ್ರಿ. ಇನ್ನು ಮಿಥುನ ಲಗ್ನದಲ್ಲಿ ಶನಿ ಸ್ಥಿತನಾದಾಗ, ಅಷ್ಟಮಾಧಿಪತಿಯಾಗಿ ಶನಿ ಸ್ಥಿತನಾದಾಗ ಅಷ್ಟಮ ಹಾಗೂ ಭಾಗ್ಯಾಧಿಪತಿಯೂ ಸಹ ಆಗಿ ಲಗ್ನದಲ್ಲೇ ಸ್ಥಿತನಾಗಿರೋದ್ರಿಂದ ನಿಮ್ಮ ಹಾರ್ಡ್ ವರ್ಕನ್ನು ಸೂಚಿಸುತ್ತೆ. ಇದು ಜೀವನದಲ್ಲಿ ಯಾವುದೇ ನಿಮಗೆ ಸುಲಭವಾಗಿ ಸಿಗೋದಿಲ್ಲ. ತುಂಬ ಅಂದರೆ ತುಂಬ ಹಾರ್ಡ್ ವರ್ಕ್ ಇರಬೇಕು. ಹಾಗೆ ಪೇಷನ್ಸನ್ನು ಕೂಡ ಚೆಕ್ ಮಾಡುವಂಥ ಸಂದರ್ಭಗಳು ಬರುತ್ತೆ. ತಾಳ್ಮೆಯನ್ನು ಕಲಿಸಿಕೊಡ್ತಾನೆ. ಹಾಗಾಗಿ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ಬೇಕು ಅಂದರೆ ನೀವು ತಾಳ್ಮೆಯನ್ನು ವಹಿಸಬೇಕು. ನಿಮ್ಮ ಕೋಪನೇ ನಿಮ್ಮ ಶತ್ರು ಆಗುತ್ತೆ. ನಿಮ್ಮ ಜೀವನದಲ್ಲಿ ಕೋಪದಿಂದ, ಜಗಳದಿಂದ ಎಡವುತ್ತೀರಾ. ಹಾಗಾಗಿ ಕೋಪವನ್ನು ಬಿಟ್ಟು ತಾಳ್ಮೆಯನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನೀವು ಜೀವನದಲ್ಲಿ ಯಶಸ್ಸನ್ನು ಗಳಿಸಬಹುದು. ಈಗ ಕರ್ಕಾಟಕ ಲಗ್ನದಲ್ಲಿ ಶನಿ ಪರಮಾತ್ಮ ಸ್ಥಿತನಾದಾಗ ಯಾವ ರೀತಿ ಫಲ ಇರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಶನಿ ನಿಮಗೆ ಸಪ್ತಮಾಧಿಪತಿ ಹಾಗೂ 8ರ ಅಧಿಪತಿಯೂ ಕೂಡ ಆಗಿರೋದ್ರಿಂದ ನಿಮಗೆ ವಿವಾಹದಲ್ಲಿ ದುಃಖ ಅಂತಕ್ಕಂಥದ್ದು ಇರುತ್ತೆ. ಲವ್ ಮ್ಯಾರೇಜ್ಗಳು
ಕಷ್ಟ. ಅಥವಾ ಲವ್ ಮ್ಯಾರೇಜ್ ಆದರೂ ಸಹ, ಅರೇಂಜ್ ಮ್ಯಾರೇಜ್ ಆದರೂ ಸಹ ನಿಮಗೆ ವಿವಾಹದ ಜೀವನದಲ್ಲಿ ಅಸಂತೋಷ, ದುಃಖಗಳು, ಮಾನಸಿಕ ಒತ್ತಡ ಅಂತಕ್ಕಂಥದ್ದು ಇರುತ್ತೆ. ನೆಮ್ಮದಿ ಇಲ್ಲ, ಮನೆ ಬಿಟ್ಟು ಹೋಗ್ಬಿಡೋಣ, ಯಾಕಾದರೂ ಮದುವೆ ಆದ್ನೋ ಅನ್ನೋ ಅಷ್ಟು ಹಿಂಸೆ ಅಂತಕ್ಕಂಥದ್ದು ಇರುತ್ತೆ. ಹಾಗಾಗಿ ನಿಮಗೆ 30ರ ವಯಸ್ಸು ಆಗುವವರೆಗೂ ಮದುವೆಯನ್ನು ಮುಂದೂಡೋದು ಒಳ್ಳೆಯದು. 30ರ ನಂತರ ಒಂದೊಳ್ಳೆ ಪಾರ್ಟ್ನರ್ ಅಂತಕ್ಕಂಥದ್ದು ಸಿಗುತ್ತೆ. ಹಾಗೆ ಯಾರೆಲ್ಲ ಕರ್ಕಾಟಕ ಲಗ್ನದಲ್ಲಿ ಶನಿ ಸ್ಥಿತನಾಗಿದ್ದಾಗ ವಿವಾಹ ಮುಂಚೆನೇ ಆಗ್ತಾ ಇದ್ದರೆ ಖಂಡಿತ ನೀವು ಒಳ್ಳೆ ಜ್ಯೋತಿಷಿಗಳನ್ನು ಕನ್ಸಲ್ಟ್ ಮಾಡಿ ವಿವಾಹ ಹೊಂದಾಣಿಕೆ, ಜಾತಕ ಹೊಂದಾಣಿಕೆ, ಒಳ್ಳೆಯ ಮುಹೂರ್ತ ಅಂತಕ್ಕಂಥದ್ದು ಇಟ್ಕೊಂಡು ಪ್ಲಸ್ ಗುರುಬಲ ಇದ್ದಾಗ ನೋಡಿಕೊಂಡು ವಿವಾಹ ಆಗೋದು ಅತ್ಯುತ್ತಮ. ಇದರಲ್ಲಿ ಒಂದು ಮಿಸ್ ಮಾಡಿದ್ರು ಖಂಡಿತ ನಿಮಗೆ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಹಿಂಸೆ ಅಂತಕ್ಕಂಥದ್ದು ಇರುತ್ತೆ. ಹೇಗಾಗ್ಬಿಡುತ್ತೆ ಜೀವನ ಅಂದರೆ ನಿದ್ದೆ ಮಾಡೋಕ್ಕೂ ಕೂಡ ನೆಮ್ಮದಿ ಇರೋದಿಲ್ಲ. ಯಾಕೆಂದರೆ ಸಪ್ತಮಾಧಿಪತಿಯೂ ಹಾಗೆ ಅಷ್ಟಮಾಧಿಪತಿಯಾಗಿ ಲಗ್ನದಲ್ಲಿ ಸ್ಥಿತನಾಗಿದ್ದಾಗ ಈ ರೀತಿ ದುಷ್ಪರಿಣಾಮಗಳನ್ನು ಕೊಡ್ತಾನೆ. ಹಾಗಾಗಿ ವಿವಾಹ ಜೀವನದಲ್ಲಿ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಿ ನೀವು ಪಾರ್ಟ್ನರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ವಿವಾಹ ಮದುವೆ ಜೀವನಕ್ಕೆ ಕಾಲಿಡೋದು ಬಹಳನೇ ಉತ್ತಮ. ಈಗ ಸಿಂಹ ಲಗ್ನದಲ್ಲಿ ಶನಿ ಸ್ಥಿತನಾದಾಗ ಯಾವ ರೀತಿ ಫಲಗಳಿರುತ್ತೆ ಅನ್ನೋದನ್ನು ತಿಳಿಯೋಣ. ಸಿಂಹ ಲಗ್ನದವರಿಗೆ ಶನಿಯು ಷಷ್ಠಾಧಿಪತಿಯಾಗಿರ್ತಾನೆ, ಅಂದರೆ 6ರ ಅಧಿಪತಿ. 1 2 3 4 5 6. ಹಾಗಾಗಿ ಇಲ್ಲೇನಾಗುತ್ತೆ, ಷಷ್ಠಾಧಿಪತಿ, ಷಷ್ಠ ಭಾವ ಅಂತಕ್ಕಂಥದ್ದು ನಮಗೆ ಶತ್ರು, ಸಾಲ, ರೋಗ ಹಾಗೂ ಋಣಸ್ಥಾನ ಅಂತೇಳಿ ಕರಿತೀವಿ. ಇನ್ನು ಈ ಷಷ್ಠಾಧಿಪತಿ ನಿಮಗೆ ಲಗ್ನ ಭಾವದಲ್ಲಿರೋದು ಬಹಳನೇ ಅಶುಭ. ಹಿತಶತ್ರುಗಳು ಜಾಸ್ತಿ ಇರ್ತಾರೆ. ನೋಡಿ, ಗೊತ್ತೇ ಆಗಲ್ಲ ನಮಗೆ. ಎಷ್ಟೋ ನಂಬಿಕೆಯನ್ನು ಇಟ್ಕೊಂಡಿರ್ತೀವಿ, ಒಳ್ಳೆ ಸಂಬಂಧ ಎಲ್ಲ ಇರುತ್ತೆ, ಆದರೆ ಅವರೇ ನಿಮಗೆ ಕೆಡಕನ್ನು ಬಯಸ್ತಾರೆ. ಹಾಗಾಗಿ ಹಿತಶತ್ರುಗಳು ಹಾಗೂ ಶತ್ರುಗಳ ಕಾಟ, ಶತ್ರುಗಳ ಸಮಸ್ಯೆ ಅಂತಕ್ಕಂಥದ್ದು ಇರುತ್ತೆ. ಇನ್ನು ಶನಿ ಏನಾದರೂ ಇನ್ನು ಅಶುಭ ಸ್ಥಾನದಲ್ಲಿ ವಕ್ರ ಅಥವಾ ಬೇರೆ ಏನಾದರೂ ಕೆಟ್ಟ ಸ್ಥಾನದಲ್ಲಿ ಇದ್ದಾಗ, ಕೆಟ್ಟ ನಕ್ಷತ್ರದಲ್ಲಿ ಇದ್ದಾಗ ಜೀವನ ಪೂರ್ತಿ ನಿಮ್ಗೆ ಏನಾಗ್ಬಿಡುತ್ತೆ ಅಂದರೆ ಸಾಲ ಮಾಡಿಕೊಂಡೇ ಬದುಕಬೇಕಾಗುತ್ತೆ. ಒಂದು ಸಾಲ ತೀರ್ಸೋದಕ್ಕೆ ಇನ್ನೊಂದು ಸಾಲ ಮಾಡ್ಕೋಬೇಕು. ಏನೋ ಒಂದು ಮನೆಗೆ ಏನಾಗ್ಬಿಡುತ್ತೆ ಅಂದರೆ ಜೀವನ ನಡೆಸೋದೇ ಸಾಲದಿಂದ ಆಗ್ಬಿಡುತ್ತೆ. ಆ ರೀತಿಯಾಗಿ ದುಷ್ಪರಿಣಾಮ, ಸಮಸ್ಯೆ ಅಂತಕ್ಕಂಥದ್ದನ್ನು ಶನಿ ಕೊಡ್ತಾನೆ. ಸಾಲವನ್ನು ದಯವಿಟ್ಟು ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಕಷ್ಟಪಟ್ಟು ಕೆಲಸ ಮಾಡಿ. ಜೀವನ ಒಂದಷ್ಟು ಈ ಥರ ಅಶುಭ ಗ್ರಹಗಳ ಒಂದು ಸಮಯದಿಂದಾಗಿ ಕೆಲವೊಂದಷ್ಟು ಸಮಯ ಮಾತ್ರನೇ ನಮಗೆ ಕಷ್ಟ ಬರುತ್ತೆ. ಹಾಗಾಗಿ ಅತಿಯಾಗಿ ಸಾಲ ಮಾಡಿಕೊಂಡು ಜೀವನ ಹಾಳು ಮಾಡ್ಕೋಬೇಡಿ ಅಂತಲೇ ಹೇಳ್ತೀನಿ ನಾನು. ಇನ್ನು ಆರೋಗ್ಯದ ಮೇಲೂ ಸಹ ಜಾಗ್ರತೆಯನ್ನು ವಹಿಸಬೇಕು. ಇವರಿಗೆ ನೋಡಿ, ಸಿಂಹರಾಶಿಯವ್ರಿಗೆ ಮೊದಲೇ ಕೋಪಿಷ್ಠರಾಗಿರ್ತಾರೆ. ಅವರು ಮುಂಗೋಪಿಗಳು ಜಾಸ್ತಿ, ಹಠ ಜಾಸ್ತಿ, ಅಹಂಕಾರ ಅಂತಕ್ಕಂಥದ್ದು ಕೂಡ ಜಾಸ್ತಿ ಇರುತ್ತೆ. ಯಾರ ಮಾತು ಕೇಳೋದಿಲ್ಲ. ಇನ್ನು ಸಿಂಹ ಲಗ್ನದಲ್ಲಿ ಶನಿ ಕೂತ್ಕೊಂಡ್ಬಿಟ್ರೆ ಮುಗೀತು ಕತೆ. ತಾಳ್ಮೆ ಅನ್ನೋದೇ ಒಂದು ಸ್ಪೆಲ್ಲಿಂಗ್ ಕೂಡ ಅವರಿಗೆ ಗೊತ್ತಿರೋದಿಲ್ಲ. ಅಷ್ಟು ಕೋಪ ಅಂತಕ್ಕಂಥದ್ದು ಇರುತ್ತೆ, ಅಷ್ಟು ಅಹಂ ಕೂಡ ಇವ್ರಿಗಿರುತ್ತೆ. ಹಾಗಾಗಿ ಅದು ಕೂಡ ಮುಂದೆ ಏನಾಗ್ಬಿಡುತ್ತೆ ಅಂದರೆ ಒಂದು ಸಂಬಂಧ ಅಥವಾ ಮನೆಯಲ್ಲಿ ಅಥವಾ ಕೆಲಸ ಮಾಡೋ ಜಾಗದಲ್ಲೂ ಸಹ ನಿಮಗೆ ನಿಮ್ಮ ಮಾತು, ನಿಮ್ಮ ಅಹಂಯಿಂದಲೇ ನೀವು ಜೀವನವನ್ನು ಸ್ಪಾಯ್ಲ್ ಮಾಡ್ಕೊಳ್ತೀರಾ, ಹಾಳು ಮಾಡ್ಕೊಳ್ತೀರಾ. ಹಾಗಾಗಿ ಸಿಂಹ ಲಗ್ನದಲ್ಲಿ ಶನಿ ಇದ್ದಾಗ ತಾಳ್ಮೆ ಕಲಿಲೇಬೇಕು, ತಾಳ್ಮೆಯನ್ನು ಅಳವಡಿಸ್ಕೊಳ್ಳೇಬೇಕು. ಇಲ್ಲಾಂದರೆ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಇಲ್ಲ. ಇನ್ನು 6ನೇ ಮನೆ ಕೂಡ ಸೇವಾಸ್ಥಾನ ಆಗಿರೋದ್ರಿಂದ ಸಿಂಹ ಲಗ್ನದಲ್ಲಿ ಶನಿ ಸ್ಥಿತನಾದಾಗ ಇದು ವೃತ್ತಿಗೆ, ಒಳ್ಳೆಯ ವೃತ್ತಿ ಅಂತಕ್ಕಂಥದ್ದು ಸಿಗೋದು ಕೂಡ ಕಷ್ಟ ಆಗುತ್ತೆ. ನಿಮಗೆ ತುಂಬ ಕಷ್ಟಪಡಬೇಕಾಗುತ್ತೆ. ಒಳ್ಳೆ ಕೆಲಸ ಬೇಕು ಅಂದರೆ ತುಂಬ ಎಫರ್ಟ್ ಆ್ಯಂಡ್ ಕಷ್ಟಪಡಲೇಬೇಕು ನೀವು. ನಂತರ ಏನಾಗುತ್ತೆ ಅಂದರೆ ಇನ್ನು ಒಳ್ಳೆ ಕಂಪ್ನಿಯಲ್ಲಿ ಏನು ಮಾಡ್ತಿರ್ತಾರೆ ಅಂದರೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ
ನೀವೇನೋ ಒಂದು ಒಳ್ಳೆ ಕೆಲಸ ಮಾಡಿರ್ತೀರ, ಏನಾಗ್ಬಿಡುತ್ತೆ, ಬೇರೆಯವರು ನಿಮ್ಮ ಸ್ನೇಹಿತರು ಬೇರೆ ಯಾರೋ ಅದನ್ನು ಕ್ರೆಡಿಟ್ಸ್ ತಗೊತಾರೆ. ಈ ರೀತಿಯೂ ಸಹ ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ನೀವೇ ಕಷ್ಟಪಟ್ಟು ಮಾಡಿರ್ತಾರೆ, ಬೇರೆಯವ್ರು ಕ್ರೆಡಿಟ್ಸ್ ತಗೋತಾರೆ, ಒಂದಷ್ಟು ಸಮಸ್ಯೆಗಳಾಗುತ್ತೆ. ಮೇಲಾಧಿಕಾರಿಗಳಿಂದ, ಮ್ಯಾನೇಜರ್ಗಳ ಕಡೆಯಿಂದ ಕೆಲಸಕ್ಕೆ ಒತ್ತಡ ಇರುತ್ತೆ. ಈ ಎಲ್ಲ ಸಮಸ್ಯೆಗಳು ಸಹ ಶನಿ ಕಡೆಯಿಂದ ನಿಮಗೆ ಸಮಸ್ಯೆಗಳಾಗುತ್ತೆ. ದುಷ್ಪರಿಣಾಮಗಳು ಜಾಸ್ತಿ ಅಂತ ಹೇಳ್ಬೋದು. ಹಾಗೆ ಆರೋಗ್ಯದ ಮೇಲೂ ಸಹ ಜಾಗ್ರತೆಯನ್ನು ವಹಿಸಿ. ಪರಿಹಾರವಾಗಿ ನೀವೇನು ಮಾಡಬೇಕು, ಆಂಜನೇಯನ ಮಂತ್ರಗಳನ್ನು ಓದ್ಕೊಳ್ಳಿ, ಹಾಗೆ ಆಂಜನೇಯ ಆರಾಧನೆ ಮಾಡ್ಕೊಳ್ಳಿ. ಇನ್ನೂ ಡೀಪ್ ಪರಿಹಾರಗಳು ಬೇಕು ಅಂದರೆ ನನ್ನ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ತಿಳಿಸಿದ್ದೀನಿ. 20-30 ನಿಮಿಷದ ವಿಡಿಯೋ ಅದು. ಖಂಡಿತ ನಿಮಗೆ ಅನುಕೂಲ ಇದ್ದರೆ ನೋಡಿ. ಆದರೆ ನಾನೊಮ್ಮೆ ಬೇಕಾದರೆ ನಾನು ಕೂಡ ಜಾತಕವನ್ನು ನೋಡ್ತೀನಿ, ವಾಟ್ಸಪ್ ಮಾಡಬಹುದು. ಹಾಗೆ ಇನ್ನು ಸಿಂಹ ಲಗ್ನದಲ್ಲಿ ಶನಿ ಸ್ಥಿತನಾದಾಗ ಖಂಡಿತ ಇದೊಂದು ಸಮಸ್ಯೆ. ಇನ್ನೊಂದು ಸಮಸ್ಯೆ ಏನಾಗುತ್ತೆ ಅಂದರೆ ತಂದೆಯಿಂದ ಡೆಫಿನೆಟ್ಲಿ ದೂರ ಇರ್ತೀರ. ತಂದೆ ಇಷ್ಟ ಇಲ್ಲ ಅಂತಕ್ಕಂಥದ್ದು. ಇನ್ನು ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ ಮಗನೇ ಹೋಗಿ ತಂದೆಗೆ ಹೊಡಿತಾ ಇರ್ತಾನೆ. ಇಂಥೆಲ್ಲ ಸಮಸ್ಯೆಗಳು ಬರುತ್ತೆ. ತಂದೆಯಿಂದ ದೂರ ಇರ್ತಕ್ಕಂಥದ್ದು, ತಂದೆ ಪ್ರೀತಿ ಸಿಗದೆ. ಸಿಂಹ ಲಗ್ನದಲ್ಲಿ ಶನಿ ಸ್ಥಿತನಾದಾಗ ತಂದೆಯನ್ನ ಬಾಲ್ಯದಲ್ಲೇ ಕಳ್ಕೊಂಡ್ಬಿಟ್ಟಿರ್ತಾರೆ. ತಂದೆ ಪ್ರೀತಿ ಅಂತಕ್ಕಂಥದ್ದು ಅವರು ಕಂಡಿರಲ್ಲ. ಈ ರೀತಿಯಾಗಿ ತಂದೆಯೊಂದಿಗೆ ಒಂದಷ್ಟು ದೂರ ಇರುವಂಥ ಪ್ರಸಂಗಗಳು, ಸಮಸ್ಯೆಗಳು ಜೀವನದಲ್ಲಿ ತಂದೊಡುತ್ತೆ. ಹಾಗಾಗಿ ಜಾತಕದ ಪರಿಶೀಲನೆ ಮಾಡಿಕೊಂಡು ಪರಿಹಾರ ಮಾಡ್ಕೊಳ್ಳಿ, ಶನಿ ಶಾಂತಿ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಈಗ ಕನ್ಯಾ ಲಗ್ನದಲ್ಲಿ ಶನಿ ಸ್ಥಿತನಾದಾಗ ಯಾವ ರೀತಿ ಫಲಗಳಿರುತ್ತೆ ಅನ್ನೋದನ್ನು ತಿಳಿಯೋಣ. ನೋಡಿ, ಕನ್ಯಾ ಲಗ್ನದಲ್ಲಿ ಶನಿ ಸ್ಥಿತನಾದರೆ ಶನಿ ನಿಮಗೆ ಪಂಚಮಾಧಿಪತಿ ಆಗಿರ್ತಾನೆ. ಹಾಗಾಗಿ ಪಂಚಮಾಧಿಪತಿ, ಪಂಚಮ ಭಾವ ಅಂತಕ್ಕಂಥದ್ದು ಸಂತಾನ ಸ್ಥಾನ ಆಗಿರುತ್ತೆ. ಹಾಗೆ ಪೂರ್ವ ಪುಣ್ಯ ಸ್ಥಾನ ಅಂತಲೂ ಕರಿತೀವಿ. ಹಾಗಾಗಿ ಪಂಚಮಾಧಿಪತಿಯು ನಿಮಗೆ ಲಗ್ನ ಭಾವದಲ್ಲಿ ಸ್ಥಿತನಾದಾಗ ಏನಾಗ್ಬಿಡುತ್ತೆ, ಸಂತಾನ ಚಿಂತೆ ಅಂತಕ್ಕಂಥದ್ದು ಕಾಡುತ್ತೆ. ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ ಮಕ್ಕಳು ಲೇಟಾಗಿ ಹುಟ್ಟುವಂಥದ್ದು, ಸಂತಾನ ನಿಧಾನ, ಸಂತಾನ ವಿಳಂಬ ಅಂತಕ್ಕಂಥದ್ದು ಆಗುತ್ತೆ. ಇನ್ನು ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ ಮಕ್ಕಳು ಒಂದು ಒಳ್ಳೆಯ ಸ್ಕೂಲಲ್ಲಿ ಓದಿಸ್ತಾ ಇದ್ದೀವಿ, ಕಷ್ಟಪಟ್ಟು ಓದಿಸ್ತಾ ಇದ್ದೀವಿ, ಆದರೆ ಮಕ್ಕಳಿಗೆ ವಿದ್ಯೆ ಅಂತಕ್ಕಂಥದ್ದು ತಲೆಗೆ ಹೋಗೋಲ್ಲ, ದಡ್ರಿದ್ದಾರೆ ಮಕ್ಕಳು. ಇನ್ನು ಕೆಲವೊಮ್ಮೆ ಮಕ್ಕಳ ಆರೋಗ್ಯದ ಬಗ್ಗೆಯೂ ಸಹ ನಿಮಗೆ ಚಿಂತೆ ಅಂತಕ್ಕಂಥದ್ದು ಕಾಡ್ತಾ ಇರುತ್ತೆ. ಈ ರೀತಿಯಾಗಿ ನಿಮಗೆ ಮಕ್ಕಳ ಚಿಂತೆ, ಸಂತಾನ ಚಿಂತೆ ಅಂತಕ್ಕಂಥದ್ದು ಸ್ವಾಮಿ ಕೊಡ್ತಾರೆ. ಇದಕ್ಕೂ ಸಹ ನೀವು ಪರಿಹಾರವನ್ನು ಮಾಡ್ಕೊಳ್ಬೇಕು. ಇನ್ನು ಕೆಲವೊಮ್ಮೆ ಕನ್ಯಾ ಲಗ್ನದಲ್ಲಿ ಶನಿ ಸ್ಥಿತನಾದಾಗ ಪ್ರೀತಿಯಲ್ಲಿ ದ್ರೋಹ, ಮೋಸ ಅಂತಕ್ಕಂಥದ್ದು ಆಗುತ್ತೆ. ಲವ್ ಮ್ಯಾರೇಜ್ ಆಗಿರ್ಬೋದು, ಪ್ರೀತಿ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಯಶಸ್ಸು ಅಂತಕ್ಕಂಥದ್ದು ಸಿಗಲ್ಲ. ಲವ್ ಮ್ಯಾರೇಜಲ್ಲಿ ತುಂಬ ಕಷ್ಟಪಡ್ತೀರ, ಮೋಸ ಹೋಗ್ತೀರಾ. ಹಾಗಾಗಿ ನೀವು ಸಂಗಾತಿಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಯಾರೆಲ್ಲ ಲವ್ ಮಾಡ್ತಿದ್ದೀರಾ ಅವರು ತುಂಬ ತುಂಬ ಎಚ್ಚರಿಕೆಯನ್ನು ವಹಿಸೋದು ಉತ್ತಮ. ಇನ್ನು ಪೂರ್ವ ಪುಣ್ಯ ಸ್ಥಾನ ಪಂಚಮಾಧಿಪತಿಯಾದ ಶನಿ ಕನ್ಯಾ ಲಗ್ನದಲ್ಲೇ ಸ್ಥಿತನಾಗಿದ್ದರೆ ನಿಮ್ಮ ಜೀವನ ಅಂತಕ್ಕಂಥದ್ದು 30ರ ನಂತರವೇ ಒಂದು ಟರ್ನಿಂಗ್ ಪಾಯಿಂಟ್ ಅಥವಾ ಏನೋ ಒಂದು ಒಳ್ಳೇದಾಗ್ತಾ ಇದೆ ಅಂತಂದರೆ ಅದು 30ರ ನಂತರವೇ ಆಗಿರುತ್ತೆ. ಹಾಗಾಗಿ 30 ವರ್ಷದವರೆಗೂ ನೀವು ಎಲ್ಲ ಕಷ್ಟಗಳನ್ನು ಸಹಿಸ್ಕೊಳ್ಬೇಕಾಗುತ್ತೆ. ತಾಳ್ಮೆಯನ್ನು ವಹಿಸೋದು ಸಹ ಒಳ್ಳೆಯದು. ಹಾಗೆ ಮಾತು ಅಂತಕ್ಕಂಥದ್ದು ಯಾವಾಗಲೂ ಸತ್ಯವನ್ನೇ ನುಡಿರಿ. ಇನ್ನು ಕನ್ಯಾ ಲಗ್ನದಲ್ಲಿ ಇದ್ದು ಶನಿ ಸ್ಥಿತನಾಗಿ ನೀವೇನಾದ್ರು ಸುಳ್ಳು ಹೇಳ್ತಾ ಇದ್ದರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಅವರು ಎಷ್ಟು ಕೆಟ್ಟ ಫಲಗಳನ್ನು ಕೊಡ್ತಾರೆ ಅಂದರೆ. ಹಾಗಾಗಿ ಪದಗಳಲ್ಲಿ ಹೇಳೋದಕ್ಕೂ ಸಹ ಕೆಲವೊಮ್ಮೆ ನನಗೆ ಕಷ್ಟ ಆಗುತ್ತೆ, ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಈಗಲೇ ಎಚ್ಚರಿಕೆಯನ್ನು ವಹಿಸಿ. ಕನ್ಯಾ ಲಗ್ನದಲ್ಲಿ ಶನಿ ಏನಾದರೂ ಸ್ಥಿತನಾಗಿದ್ದರೆ ಆದಷ್ಟು ಯಾವಾಗಲೂ ಸತ್ಯ, ಧರ್ಮ, ನ್ಯಾಯಯುತವಾಗಿ ಜೀವನದಲ್ಲಿ ಬದುಕಿ. ಇನ್ನೊಬ್ಬರಿಗೆ ಮೋಸ ಮಾಡಿ ತಲೆ ಹೊಡೆದು ಬದುಕ್ತೀನಿ, ನಾನು ರಿಚ್ ಆಗ್ಬಿಡ್ತೀನಿ, ಶ್ರೀಮಂತನಾಗ್ಬಿಡ್ತೀನಿ ಅಂತ ಹೋದರೆ ಸ್ವಾಮಿ ಕೊಡೋ ಪೆಟ್ಟು ಮಾತ್ರ ಜೀವನದಲ್ಲಿ ನಡಕ ಹುಟ್ಟಿಸ್ಬಿಡುತ್ತೆ. ಇದು ಎಲ್ಲರಿಗೂ ಹೇಳುವಂಥ ಮಾತು. ಎಚ್ಚರಿಕೆಯನ್ನು ವಹಿಸಿ. ಶುಭವಾಗಲಿ. ಇನ್ನು ಈಗ
ತುಲಾ ಲಗ್ನದಲ್ಲಿ ಶನಿ ಇದ್ದಾಗ ಯಾವ ರೀತಿ ಫಲಗಳನ್ನು ಕೊಡ್ತಾನೆ ಅಂತಕ್ಕಂಥದ್ದನ್ನು ತಿಳಿಯೋಣ. ಮೊದಲೇ ತಿಳಿಸಿದಂತೆ ಶನಿ ಪರಮಾತ್ಮರಿಗೆ ತುಲಾ ರಾಶಿ ಇದು ಉಚ್ಚ ರಾಶಿ ಆಗುತ್ತೆ, ಉಚ್ಚ ಸ್ಥಾನ ಅಂತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಇಲ್ಲಿ ಶುಭ ಫಲಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಅಶುಭ ಫಲ ಅಂತಕ್ಕಂಥದ್ದು ಇಲ್ಲಿ ಕಡಿಮೆ ಇರುತ್ತೆ. ಇನ್ನು 4ನೇ ಮನೆಯ ಭಾವಾಧಿಪತಿಯಾಗಿ ತುಲಾ ರಾಶಿಯಲ್ಲಿ ಶನಿ ಪರಮಾತ್ಮ ಸ್ಥಿತನಾಗಿರೋದ್ರಿಂದ ಜ್ಯೋತಿಷ ಶಾಸ್ತ್ರದಲ್ಲಿ 4ನೇ ಮನೆ ತಾಯಿ ಸ್ಥಾನ ಅಂತೇಳಿ ಕರಿತೀವಿ, ಸುಖ ಸ್ಥಾನ ಅಂತೇಳಿ ಕರಿತೀವಿ. ಹಾಗಾಗಿ 4ರ ಚತುರ್ಥಾಧಿಪತಿ ನಿಮಗೆ ಶನಿ ಪರಮಾತ್ಮ ಇಲ್ಲಿ ಸ್ಥಿತನಾಗಿದ್ದಾಗ ನಿಮಗೆ ಏನಾಗುತ್ತೆ ಅಂತಂದರೆ ತಾಯಿಯ ಜವಾಬ್ದಾರಿಯನ್ನು ನೀವು ತಗೊಳ್ತೀರಾ. ನೋಡಿ, ಕೆಲವೊಂದು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಗಂಡನ ಮನೆಯಲ್ಲಿ ಇದ್ದು ಗಂಡನ ಮನೆಯೂ ನಿಭಾಯಿಸ್ಕೊಂಡು ತನ್ನ ತವರ ಮನೆಯನ್ನು ತಾಯಿಯ ಮನೆಯನ್ನು ಸಹ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಂತ ತಾಕತ್ತು ಶಕ್ತಿ ಅಂತಕ್ಕಂಥದ್ದು ಶನಿ ಪರಮಾತ್ಮ ನಿಮಗೆ ಕೊಡ್ತಾರೆ. ತಾಯಿಯ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ತಾಯಿಯ ಒಂದು ಜವಾಬ್ದಾರಿಯನ್ನು, ತವರು ಮನೆ ಜವಾಬ್ದಾರಿಯನ್ನು ಒಬ್ಬ ಹೆಣ್ಣು ಮಗು ಅಥವಾ ಯಾರೇ ಇದ್ದರೂ ಸಹ ತುಲಾ ಲಗ್ನದಲ್ಲಿ ಶನಿ ಸ್ಥಿತನಾದಾಗ ಅವರು ಜವಾಬ್ದಾರಿಯನ್ನು ತಗೊಂಡು ಜೀವನದಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ನಂತರ ಇಲ್ಲಿ ಶನಿ ಪರಮಾತ್ಮರಿಂದ ಅಶುಭ ಫಲಗಳನ್ನು ಕಡಿಮೆ ಅಂತಲೇ ಹೇಳಬಹುದು. ಯಾವಾಗ ನೀವು ಒಳ್ಳೆಯವರಾಗಿರ್ತೀರಾ, ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಎಷ್ಟೇ ಕಷ್ಟ ಬಂದರೂ ನಾನು ಒಳ್ಳೆ ರೀತಿಯಿಂದ ಬದುಕ್ತಾ ಇದ್ದೀನಿ, ಯಾರಿಗೂ ಮೋಸ ಮಾಡಿಲ್ಲ, ನಾನು ಸತ್ಯವಾಗಿ ನಡೀತಾ ಇದ್ದೀನಿ, ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದೀನಿ ಅನ್ನೋದಾದರೆ ಮಾತ್ರ ನಿಮಗೆ ಒಂದಷ್ಟು ಆರ್ಥಿಕ ಲಾಭ ಆಗಿರ್ಬೋದು, ಜೀವನದಲ್ಲಿ ಯಶಸ್ಸು ಎಲ್ಲವನ್ನು ಸಹ ಕೊಡ್ತಾರೆ. ಇಂಥದ್ದು ಕೊಡೋಲ್ಲ ಅಂತ ಹೇಳಲ್ಲ, ಅವರು ಎಲ್ಲವನ್ನೂ ಕೊಡ್ತಾರೆ. ಯಾವಾಗ ನೀವು ಸರಿಯಾದ ಮಾರ್ಗದಲ್ಲಿ ಜೀವನ ನಡೆಸ್ತಿರ್ಬೇಕಾದ್ರೆ ಮಾತ್ರ. ಹಾಗಾಗಿ ಎಷ್ಟೇ ಕಷ್ಟ ಬಂದರೂ ಎಲ್ಲರಿಗೂ ಹೇಳೋದಿಷ್ಟೇ, ಒಳ್ಳೆ ರೀತಿಯಿಂದ ಜೀವನವನ್ನು ಮಾಡಿ ಖಂಡಿತ ಒಳ್ಳೆ ಫಲವನ್ನು ನಿರೀಕ್ಷೆ ಮಾಡ್ಬೋದು ಶನಿಯಿಂದ ಕೂಡ. ಅದನ್ನು ಬಿಟ್ಟು ಏನಾದರೂ ಎಲ್ಲರೂ ಮೋಸ ಮಾಡ್ಕೊಂಡು ಬದುಕ್ತಾರೆ, ನಾನು ಬದುಕ್ತೀನಿ ಅಂದರೆ ಅವ್ರು ಕೊಡೋ ಏಟ್ ಮಾತ್ರ ತುಂಬ ಕಷ್ಟ ಇರುತ್ತೆ, ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಎಲ್ರಿಗೂ ಮತ್ತೆ ಹೇಳ್ತಾ ಇದ್ದೀನಿ, ಆದಷ್ಟು ನ್ಯಾಯಯುತವಾಗಿ ಸತ್ಯವಾಗಿ ಬದುಕಿ, ಒಳ್ಳೆಯದಾಗಲಿ. ಇನ್ನು ಯಾರೆಲ್ಲ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದ್ದೀರಾ, ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿ ಶನಿ ನಿಮಗೇನಾದರೂ ಲಗ್ನದಲ್ಲೇ ಇದ್ದಾಗ ಯಾವ ರೀತಿ ಫಲಗಳಿರುತ್ತೆ ಅನ್ನೋದನ್ನು ತಿಳಿಯೋಣ. ನೋಡಿ, ವೃಶ್ಚಿಕ ಲಗ್ನದಲ್ಲಿ ಶನಿ ಪರಮಾತ್ಮ 3ನೆಯ ಅಧಿಪತಿ ಆಗಿರ್ತಾನೆ, 3ನೇ ಮನೆಯ ಭಾವಾಧಿಪತಿ. ವೃಶ್ಚಿಕ ಲಗ್ನದಲ್ಲಿ ಸ್ಥಿತನಾದಾಗ ಯಾವ ರೀತಿ ಫಲಗಳಿರುತ್ತೆ ಅನ್ನೋದನ್ನು ತಿಳಿಯೋಣ. ನೋಡಿ, 3ನೇ ಮನೆ ಬಂದು ಪರಾಕ್ರಮ ಸ್ಥಾನ, ಭ್ರಾತೃಸ್ಥಾನ, ಸಹೋದರ ಸ್ಥಾನ ಅಂತೇಳಿ ಕರಿತೀವಿ. ಹಾಗಾಗಿ ಈ 3ನೇ ಅಧಿಪತಿ ನಿಮಗೆ ವೃಶ್ಚಿಕ ಲಗ್ನದಲ್ಲಿ ಸ್ಥಿತನಾದಾಗ ಜೀವನದಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಯಾಕೆಂದರೆ ಪರಾಕ್ರಮ ಸ್ಥಾನ ಆಗಿರೋದ್ರಿಂದ ಜೀವನದುದ್ದಕ್ಕೂ ನಿಮಗೆ ಒಂದು ಪರಾಕ್ರಮ, ಯುದ್ಧ, ಹೋರಾಟದ ರೀತಿಯಲ್ಲಿ ನೀವು ಸಂತೋಷಕ್ಕಾಗಿ ಕಷ್ಟಪಡಬೇಕಾಗುತ್ತೆ. ಒಂದಷ್ಟು ದುಷ್ಪರಿಣಾಮ ಅಂತಕ್ಕಂಥದ್ದು ಇರುತ್ತೆ. ಇನ್ನು 3ನೆಯ ಮನೆಯ ಅಧಿಪತಿ ಇಲ್ಲಿ ಸ್ಥಿತನಾದಾಗ, ವೃಶ್ಚಿಕ ಲಗ್ನದಲ್ಲಿ ಸ್ಥಿತನಾದಾಗ ಇಂತಹ ವ್ಯಕ್ತಿಗಳು ಹೆಚ್ಚಾಗಿ ಒಳ್ಳೆಯ ಬರಹಗಾರರಾಗಬಹುದು. ಹಾಗೆ ಸುದೀರ್ಘವಾಗಿ ಒಳ್ಳೆಯ ಕಾದಂಬರಿಗಳನ್ನು ಬರೆಯುವಂಥ ವ್ಯಕ್ತಿಗಳು ಸಹ ಆಗಬಹುದು. ಹಾಗಾಗಿ ಒಳ್ಳೆಯ ಜೀವನದಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಒಳ್ಳೆಯ ದಾರಿಯಲ್ಲಿ ಹೋಗ್ತಾ ಕಷ್ಟವನ್ನು ಪಡ್ತಾ ಇದ್ದರೆ ಇಂತಹ ವ್ಯಕ್ತಿಗಳಿಗೆ ಅವರು ಊಹೆ ಮಾಡೋಕ್ಕಾಗದೇ ಇರೋಷ್ಟು ಒಂದಷ್ಟು ಶುಭ ಫಲಗಳನ್ನು ಶನಿ ಪರಮಾತ್ಮ ಕೊಡ್ತಾರೆ. ಹಾಗಾಗಿ ನಂತರ ಇಲ್ಲಿ ಸಹೋದರರೊಂದಿಗೆ ಅಡ್ಜಸ್ಟ್ಮೆಂಟ್ ಅನ್ನೋದು ಕೊಂಚ ಕಡಿಮೆ ಇರುತ್ತೆ. ಸಹೋದರ ಅಥವಾ ಸಹೋದರಿ ಇದ್ದರೆ ಅಡ್ಜಸ್ಟ್ಮೆಂಟ್ ಅಂತಕ್ಕಂಥದ್ದು ಕೊಂಚ ಕಡಿಮೆ ಇರುತ್ತೆ. ಹಾಗೆ ಇನ್ನು ಇಲ್ಲಿ ಶನಿ ಪರಮಾತ್ಮ ಕೂತ್ಕೊಂಡಾಗ ಕೆಟ್ಟು ಕೋಪ, ಕೆಟ್ಟು ಅಹಂಕಾರ, ಕೆಟ್ಟು ಹಠ ಅಂತಕ್ಕಂಥದ್ದು ಇಟ್ಕೊಂಡಿರ್ತಾರೆ. ಅದೇ ನಿಮಗೆ ಜೀವನದಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಅಸಾಧ್ಯ ಮಾಡುತ್ತೆ, ಅಡೆತಡೆಗಳನ್ನು ತಂದೊಡ್ಡುತ್ತೆ.
ಹಾಗಾಗಿ ಇನ್ನು ವೃಶ್ಚಿಕ ಲಗ್ನದಲ್ಲಿ ಶನಿ ಸ್ಥಿತನಾದಾಗ ಕುಟುಂಬದವರೊಂದಿಗೆ ಆಗಿರ್ಬೋದು, ಅಥವಾ ಏನಂತಾರೆ, ಒಬ್ಬ ಸೊಸೆಯಾಗಿ ಬಂದಾಗ ಕುಟುಂಬಸ್ಥರೊಂದಿಗೆ ಅಡ್ಜಸ್ಟ್ ಹಾಕ್ಕೊಳ್ಳೋಕ್ಕೆ ಹಾಗೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೂ ಸಹ ಕಷ್ಟಪಡುವಂಥ ವ್ಯಕ್ತಿಗಳಾಗಿರ್ತಾರೆ. ಯಾರ ಮಾತು ಕೇಳದೆ ಇರೋದು, ಚಿಕ್ಕವರು ಹಾಗೆ ದೊಡ್ಡವರಿಗೆ ಗೌರವ ಕೊಡದೇ ಇದ್ದಾಗ, ಹೀಗೆ ಹಲವಾರು ಸಮಸ್ಯೆಗಳನ್ನು ಇವರೇ ಮಾಡ್ಕೊತಾರೆ. ಯಾವಾಗಲೂ ಹಿರಿಯರಿಗೆ ಗೌರವ ಕೊಡೋದು ಒಳ್ಳೆಯದು. ಅದು ನಿಮಗೆ ಜೀವನದಲ್ಲಿ ಯಶಸ್ಸನ್ನು ತಂದು ಕೊಡೋದಕ್ಕೆ ನಿಮಗೆ ಸಹಾಯವನ್ನು ಮಾಡುತ್ತೆ. ನೋಡಿ, ವೃಶ್ಚಿಕ ಲಗ್ನದಲ್ಲಿ ಶನಿ ಸ್ಥಿತನಾದಾಗ ಈ ರೀತಿಯಾಗಿ ಒಬ್ಬ ಒಳ್ಳೆ ಪ್ರಜೆಯಾಗಿ ಒಳ್ಳೆ ವ್ಯಕ್ತಿಯಾಗಿ ಬದುಕಬೇಕು. ಅದು ಬಿಟ್ಟು ಗುರು ಹಿರಿಯರಿಗೆ ಗೌರವ ಕೊಡದೇ ಇರೋದು, ಅಹಂಕಾರದಿಂದ ನಡ್ಕೊಳ್ಳೋದು, ಈ ರೀತಿಯೆಲ್ಲ ನಡ್ಕೊಂಡಾಗ ಅದು ನಿಮಗೆ ದೋಷ ಆಗಿ ಪರಿಣಾಮ ಬೀರುತ್ತೆ. ಹಾಗಾಗಿ ಇವರಿಗೂ ಸಹ ಹೇಳೋದು ಇದೊಂದೇ ಮಾತು, ಆದಷ್ಟು ನ್ಯಾಯಯುತವಾಗಿ ಧರ್ಮವನ್ನು ಕಾಪಾಡುವಂಥ ವ್ಯಕ್ತಿ ನೀವಾಗಿದ್ದರೆ ನಿಮ್ಮ ಊಹೆಗೂ ಮಿಗಿಲಾದಂಥ ಶುಭ ಫಲಗಳನ್ನು ಶನಿ ಪರಮಾತ್ಮರಿಂದ ನೀವು ಪಡಿಬಹುದು. ಇನ್ನು ಧನಸ್ಸು ಲಗ್ನದಲ್ಲಿ ನಿಮಗೆ ಶನಿ ಪರಮಾತ್ಮ ಕೂತ್ಕೊಂಡಾಗ ಯಾವ ರೀತಿ ಫಲಗಳಿರುತ್ತೆ ಅನ್ನೋದನ್ನು ತಿಳಿಯೋಣ. ಇನ್ನು ಧನಸ್ಸು ಲಗ್ನದಲ್ಲಿ ಮಕರ ಹಾಗೂ ದ್ವಿತೀಯ ಹಾಗೂ ಮೂರನೆಯ ಮನೆಯ ಅಧಿಪತಿಯಾಗಿ ಶನಿ ಇರ್ತಾರೆ. ಧನುರ್ ಲಗ್ನದಲ್ಲಿ ಹುಟ್ಟಿದ್ದೀರಾ, ಧನಾಧಿಪತಿಯಾದಂಥ ಶನಿ ನಿಮ್ಮ ಲಗ್ನದಲ್ಲೇ ಸ್ಥಿತನಾಗಿದ್ದಾಗ ಏನಾಗ್ಬಿಡುತ್ತೆ ಅಂತಂದರೆ ಖರ್ಚುಗಳು ಜಾಸ್ತಿ. ಲಕ್ಷ ದುಡಿತೀರಾ, ಆದರೆ ಯಾವುದೋ ಒಂದು ಚಿಕ್ಕ ಕಾರಣಕ್ಕೆ ಖರ್ಚಾಗೋಗ್ಬಿಡುತ್ತೆ. ದುಡ್ಡು ಕೈಲಿ ನಿಲ್ಲಲ್ಲ ಅಂತ ಹೇಳ್ತಾರಲ್ಲ, ಅಂಥ ವ್ಯಕ್ತಿಗಳು ಇವರಾಗಿರ್ತಾರೆ. ತುಂಬ ಖರ್ಚು ಮಾಡ್ತಾರೆ. ಹಣ ಉಳಿತಾಯ ಮಾಡೋದಕ್ಕೆ ಒಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ಇವರ ಜೀವನದಲ್ಲಿ. ಅಷ್ಟು ಸಮಸ್ಯೆ ಅಂತಕ್ಕಂಥದ್ದು ಇರುತ್ತೆ. ಇನ್ನು ಧನಾಧಿಪತಿಯಾದಂಥ ಶನಿ ಧನುರ್ ಲಗ್ನದಲ್ಲಿ ಸ್ಥಿತನಾಗಿರೋದ್ರಿಂದ ಮಾತಿನ ಮೇಲೆ ಜಾಗೃತೆಯನ್ನು ಇಟ್ಕೋಬೇಕು. ಮಾತಿನಿಂದ ಹಲವಾರು ಸಮಸ್ಯೆಗಳನ್ನು ತಂದಿಟ್ಕೊತಾರೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಹೇಗೆ ಅಂತ ಅವರ ನಾಲಿಗೆನೇ ತಿಳಿಸುತ್ತಂತೆ. ಹಾಗಾಗಿ ಮಾತು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಹಾಗೂ ಮುಖ್ಯ. ಮಾತಿನಿಂದಲೇ ವಾಕ್ಸ್ಥಾನಾಧಿಪತಿ ನಿಮಗೆ ಲಗ್ನ ಭಾವದಲ್ಲಿ ಕುಳಿತುಕೊಂಡಾಗ ಮಾತು ಅಂತಕ್ಕಂಥದ್ದು ಇವರಿಗೆ ಹೇಗಿರುತ್ತೆ ಅಂದರೆ ಕಠೋರವಾಗಿ ಮಾತಾಡ್ತಾರೆ. ಮನಸ್ಸು ಮುರಿಯುವಂಥ ಮಾತುಗಳನ್ನು ಆಡಬಾರ್ದು, ತಾಳ್ಮೆಯನ್ನು ವಹಿಸಬೇಕು. ಹಾಗೆ ಮಾತಿನಲ್ಲಿ ಒಂದಕ್ಕಂಥ ಪ್ರೀತಿ ಮಮತೆಯನ್ನು ಇಟ್ಕೋಬೇಕಾಗುತ್ತೆ. ಇನ್ನು ಧನಾಧಿಪತಿಯಾದಂಥ ಶನಿ ಲಗ್ನದಲ್ಲಿ ಸ್ಥಿತನಾಗಿದ್ದಾಗ ಕಠಿಣ ಪರಿಶ್ರಮದಿಂದಲೇ ಇವರಿಗೆ ಯಶಸ್ಸು, ಆರ್ಥಿಕ ಲಾಭ ಹಾಗೆ ಹಣ ಅಂತಕ್ಕಂಥದ್ದು ಬರುತ್ತೆ. ಇವರು ತಯಾರಾಗಿರಬೇಕು. ಕಠಿಣ ಪರಿಶ್ರಮವನ್ನು ಪಡೆಯೋದಕ್ಕೆ ಇವರು ತಯಾರಾಗಿದ್ದರೆ ಮಾತ್ರ ಇವರಿಗೆ ಆರ್ಥಿಕ ಲಾಭವಾದಂಥ, ಇವರು ಅಂದ್ಕೊಂಡೇ ಇರೋದಿಲ್ಲ, ಒಂದು ಯೋಚನೆ ಕೂಡ ಇರೋದಿಲ್ಲ, ಅಷ್ಟರ ದೊಡ್ಡ ಮಟ್ಟದಲ್ಲಿ ಹಣ, ಆರ್ಥಿಕ ಲಾಭ, ಆಸ್ತಿ ಎಲ್ಲನೂ ಸ್ವಾಮಿ ನಿಮಗೆ ಮಾಡಿಕೊಡ್ತಾರೆ. ಆದರೆ ಪರಿಶ್ರಮ ಪಡೋದಕ್ಕೆ ಮೊದಲು ನೀವು ತಯಾರಾಗಿರಬೇಕು. ಇನ್ನು ಹಣವನ್ನು ಖರ್ಚು ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಖರ್ಚು ಮಾಡೋದು ಒಳ್ಳೆಯದು. ಹಾಗೆ ಲಗ್ನದಲ್ಲಿ ಶನಿ ಸ್ಥಿತನಾದಾಗ ಕೆಲವೊಮ್ಮೆ ಇಂತಹ ಜಾತಕದವರು ಧನುರ್ ಲಗ್ನದಲ್ಲಿ ಶನಿ ಸ್ಥಿತನಾಗಿರೋದ್ರಿಂದ ಇಂತಹ ವ್ಯಕ್ತಿಗಳು ಕೆಲವೊಮ್ಮೆ ಸೋಮಾರಿಗಳಾಗಿರ್ತಾರೆ. ಸೋಮಾರಿಗಳಾದರೆ ಖಂಡಿತ ನೀವು ಜೀವನದಲ್ಲಿ ಏಳಿಗೆ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ನಾವು ಏನಾದರೂ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ಏಳಿಗೆಯನ್ನು ಪಡಿಬೇಕು ಅಂದರೆ ಹಾರ್ಡ್ ವರ್ಕ್ ಮಾಡೋದಕ್ಕೆ ನೀವು ಯಾವಾಗಲೂ ಕೂಡ ಪ್ರಯತ್ನ ಮಾಡ್ತಾ ಇರಬೇಕು. ಆಗ ಮಾತ್ರವೇ ನೀವೇನಾದರೂ ಕನಸು ಕಟ್ಕೊಂಡಿದ್ರೆ ಡೆಫಿನೆಟ್ಲಿ ಅದನ್ನು ರೀಚ್ ಆಗ್ತೀರಾ. ಇಲ್ಲಾಂದರೆ ಖಂಡಿತ ಜೀವನದಲ್ಲಿ ಏಳಿಗೆ ಆಗಲು ಅಸಾಧ್ಯ ಅಂತಲೇ ಹೇಳ್ಬಹುದು. ಇನ್ನು ಈಗ ಮಕರ ಲಗ್ನದಲ್ಲಿ ಲಗ್ನಾಧಿಪತಿಯಾದಂಥ ಶನಿ ಸ್ಥಿತನಾಗಿದ್ದರೆ ಯಾವೆಲ್ಲ ಫಲಗಳು ಸಿಗುತ್ತೆ ಅಂತಕ್ಕಂಥದ್ದನ್ನು ತಿಳಿಯೋಣ. ನೋಡಿ, ಮಕರ ಲಗ್ನದಲ್ಲಿ ರಾಶಿಯ ಅಧಿಪತಿಯಾದಂಥ ಶನಿಯಿಂದ ಆಳಲ್ಪಡುತ್ತೆ ಮತ್ತು ಲಗ್ನದಲ್ಲೇ ಶನಿಯು ಸ್ಥಿತನಾಗಿರೋದ್ರಿಂದ ಅರ್ಥ
ಏನಪ್ಪ ಅಂತಂದರೆ ಸ್ವಯಂ ಪ್ರಯತ್ನದಿಂದ ಮಾತ್ರನೇ ಇವರು ಜೀವನದಲ್ಲಿ ಅಗಾಧವಾದಂಥ ಸಂಪತ್ತು, ದುಡ್ಡು, ಹಣ, ಆಸ್ತಿ ಎಲ್ಲವೂ ಪಡಿತಾರೆ. ಯಾಕೆಂದರೆ ರಾಷ್ಟ್ರಾಧಿಪತಿಯಾಗಿದ್ದು ಸಹ ಲಗ್ನಾಧಿಪತಿಯಾಗಿ ಹಾಗೆ ಧನಾಧಿಪತಿಯಾಗಿಯೂ ಸಹ ಮಕರ ಲಗ್ನದಲ್ಲಿ ಸ್ಥಿತನಾಗೋದ್ರಿಂದ ಸ್ವಯಂ ಪ್ರಯತ್ನ ಅಂತಕ್ಕಂಥದ್ದು ಇರುತ್ತೆ. ಕಠಿಣ ಪರಿಶ್ರಮ ಇದ್ದೇ ಇರಬೇಕು, ಇಲ್ಲ ಅಂದ್ರೆ ನೀವು ಜೀವನದಲ್ಲಿ ಏಳಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮಕರ ರಾಶಿಯವ್ರಿಗೆ ಏನಪ್ಪ ಹೇಳ್ಬಹುದು ಅಂದರೆ, ಆದಷ್ಟು ನಿಮ್ಮ ಒಂದು ಆಲೋಚನೆಗಳು ಕೆಲವೊಮ್ಮೆ ತಪ್ಪಾಗಿರುತ್ತೆ. ಏನಾದರೂ ನಿಮಗೆ ಮದುವೆ ಆಗಿದ್ರೆ ಡೆಫಿನೆಟ್ಲಿ ನಿಮ್ಮ ಹೆಂಡತಿ ಅಥವಾ ಗಂಡನ ಮಾತುಗಳನ್ನು ಕೇಳಿ. ಆಗ ಮಾತ್ರವೇ ನಿಮ್ಮ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತೆ. ಇನ್ನು ಇಲ್ಲಿ ಶನಿ ಸ್ಥಿತನಾಗಿದ್ದರೆ ಕೆಲವೊಮ್ಮೆ ಗಂಡು ಮಕ್ಕಳಾಗಿದ್ದರೆ ಹೆಣ್ಣು ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ ನೋಡಿ. ಯಾಕಂದರೆ ಅವರು ಕೂಡ ಒಳ್ಳೆ ಡಿಸಿಷನ್, ಒಳ್ಳೆ ಒಂದು ಜೀವನದಲ್ಲಿ ಒಂದು ಒಳ್ಳೆ ಯೋಜನೆ ಅಂತಕ್ಕಂಥದ್ದು ಇಟ್ಕೊಂಡಿರೋದಿಲ್ಲ. ಹಾಗೆ ಪಾಪ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಕೊಡ್ತಾರೆ ಅಂದರೆ, ಅವ್ರ ಹೆಂಡತಿಗೆ ಕೊಂಚ ಬುದ್ಧಿವಂತರಾಗಿರ್ತಾರೆ. ಅವ್ರ ಮಾತನ್ನು ಕೇಳಿದ್ರೆ ಇವರು ಜೀವನದಲ್ಲಿ ಯಶಸ್ಸನ್ನು ಪಡಿಬಹುದು. ಆದರೆ ಇವರು ತಮ್ಮ ಹಠದಿಂದ, ತಮ್ಮ ಅಹಮ್ಮಿಂದ ಅವ್ರು ಕೇಳೋದಿಲ್ಲ. ಹಾಗಾಗಿ ಜೀವನದಲ್ಲಿ ಏಳಿಗೆ ಅಂತಕ್ಕಂಥದ್ದು ಆಗ ಅಸಾಧ್ಯವಾಗಿರುತ್ತೆ. ಹಾಗಾಗಿ ಮಕರ ಲಗ್ನದಲ್ಲಿ ಏನಾದರೂ ಶನಿ ಸ್ಥಿತನಾಗಿದ್ರೆ ಆದಷ್ಟು ನಿಮ್ಮ ಸಂಗಾತಿಯ ಮಾತುಗಳನ್ನು ಕೇಳಿದ್ರೆ ಖಂಡಿತ ನಿಮಗೆ ಒಳ್ಳೆ ಜೀವನ, ಒಳ್ಳೆ ಆಸ್ತಿ, ಒಳ್ಳೆ ಹಣ, ನೀವೇನು ಅಂದ್ಕೊಂಡಿರ್ತೀರೋ ಅದೆಲ್ಲವೂ ಸಹ ನಿಮಗೆ ಸಿಗುತ್ತೆ. ಇನ್ನು ವಿಶೇಷವಾಗಿ ಇವ್ರಿಗೂ ಸಹ ಮಕರ ಲಗ್ನದಲ್ಲಿ ಶನಿ ಸ್ಥಿತನಾಗಿದ್ದಾಗ 36 ವರ್ಷದ ನಂತರವೇ ನಿಮಗೆ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತೆ. ಇನ್ನು ಅಲ್ಲಿಯವರೆಗೂ ನಿಮಗೆ ಸ್ವಾಮಿ ಪರೀಕ್ಷೆಯನ್ನು ತಂದೊಡ್ತಾ ಇರ್ತಾರೆ. ಯಾವ ರೀತಿ ನೀವು ಜೀವನದಲ್ಲಿ ನಡ್ಕೊಳ್ತೀರಾ, ಯಾವ ರೀತಿ ಕೆಲಸಗಳನ್ನು ಮಾಡ್ತೀರಾ ಅಂತೇಳಿ. ಇನ್ನು ಮಕರ ಲಗ್ನದಲ್ಲಿ ಶನಿಯ ದಿಶೆ ಅಥವಾ ಅಂತರ್ಭುಕ್ತಿಗಳೇನಾದ್ರು ನಡೆಯುವಂಥ ಸಮಯದಲ್ಲಿ ನಿಮಗೆ ಒಂದಷ್ಟು ಕೀಲು ನೋವುಗಳು ಬರುವಂಥದ್ದು, ದೇಹದಲ್ಲಿ ನೋವುಗಳು ಕಾಣಿಸ್ಕೊಳ್ಳುವಂಥದ್ದು, ಆರೋಗ್ಯ ಬಾಧೆಗಳು ಅಂತಕ್ಕಂಥದ್ದು ಕಾಣಬಹುದು. ಹಾಗಾಗಿ ಇದಕ್ಕೆ ನೀವು ಸಹ ಪರಿಹಾರಗಳನ್ನು ಮಾಡಿಕೊಳ್ಳಲೇಬೇಕಾಗುತ್ತೆ. ನಂತರ ಇನ್ನು ಕುಂಭ ಲಗ್ನಕ್ಕೆ ರಾಷ್ಟ್ರಾಧಿಪತಿಯಾಗಿದ್ದರೂ ಸಹ ಶನಿ ಪರಮಾತ್ಮ ವ್ಯಯಾಧಿಪತಿಯಾಗಿ 12ನೇ ಮನೆಯ ಅಧಿಪತಿಯಾಗಿ ಕುಂಭ ಲಗ್ನದಲ್ಲಿ ಸ್ಥಿತರಾಗಿರೋದ್ರಿಂದ ದುಡ್ಡು ಹಾಗೆ ಹಣಕಾಸಿನ ವಿಷಯದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕೆಂದರೆ ಇಲ್ಲಿ ನಿಮಗೂ ಸಹ ಉಳಿತಾಯ ಮಾಡೋದಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತೆ. ಜೀವನದಲ್ಲಿ ಉಳಿತಾಯ ಮಾಡೋದಕ್ಕೆ, ಹಣವನ್ನು ಕೂಡಿಡೋದಕ್ಕೆ ನೀವು ಒಂದಷ್ಟು ಸಮಸ್ಯೆಗಳು, ಕಷ್ಟಗಳನ್ನು ಪಡಬೇಕಾಗುತ್ತೆ. 100 ರೂಪಾಯಿ ದುಡಿತೀರಾ, 100 ರೂಪಾಯಿನೂ ಖರ್ಚು ಮಾಡ್ತೀರಾ. ಇನ್ನೂ ಕೆಲವರು ಏನಾಗ್ಬಿಡುತ್ತೆ ಅಂದರೆ 100 ರೂಪಾಯಿ ದುಡಿದ್ರೆ 200 ರೂಪಾಯಿ ಖರ್ಚು ಮಾಡೋವಂಥ ಸನ್ನಿವೇಶಗಳು, ಪ್ರಸಂಗಗಳು, ಕಷ್ಟಗಳು ಜೀವನದಲ್ಲಿ ಬರುವಂಥದ್ದು. ಯಾಕೆಂದರೆ ವ್ಯಯಾಧಿಪತಿಯಾಗಿಯೂ ಶನಿ ಪರಮಾತ್ಮ ಇರೋದ್ರಿಂದ ದುಡ್ಡು, ಕಾಸು ಅಥವಾ ಹಣಕ್ಕೆ ಸಂಬಂಧಪಟ್ಟಂತೆ ಇದನ್ನು ನೀವು ತಡಿಬೇಕು. ಖರ್ಚನ್ನು ಮಾಡೋದನ್ನು ನೀವು ಕಡಿಮೆ ಮಾಡಿಕೊಳ್ಬೇಕು. ಇನ್ನು ಮಕರ ಲಗ್ನದವರಿಗೆ ಲಗ್ನದಲ್ಲಿ ಶನಿ ಸ್ಥಿತನಾಗಿರೋದ್ರಿಂದ ಇದು ಕೂಡ ದುಷ್ಪರಿಣಾಮಗಳನ್ನು ಕೊಡುವಂಥದ್ದು. ಶುಭ ಫಲಗಳ ನಿರೀಕ್ಷೆ ತುಂಬಾ ಕಡಿಮೆ. ರಾಷ್ಟ್ರಾಧಿಪತಿಯಾಗಿದ್ದರೂ ಸಹ ವ್ಯಯಾಧಿಪತಿಯಾಗಿ ನಿಮ್ಮ ಲಗ್ನದಲ್ಲಿ ಸ್ಥಿತನಾಗಿರೋದ್ರಿಂದ ಜೀವನ ನಡೆಸಲು ಸ್ಟಾರ್ಟಿಂಗಲ್ಲಿ ಅಂದರೆ ಪ್ರಾರಂಭದಲ್ಲಿ ಜೀವನ ನಿಮಗೆ ಬಾಲ್ಯದಿಂದ ಚೆನ್ನಾಗಿದ್ದರೂ 30ರವರೆಗೂ ಸಹ ನಿಮಗೆ ಒಂದಷ್ಟು ಸಮಸ್ಯೆಗಳು, ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನೋಡಿ ನಿಮಗೆ ಬೇಜಾರಾಗ್ಬಿಟ್ಟಿರುತ್ತೆ. ಇನ್ನು ಗುರುಬಲ ಬಂದಾಗ ನಿಮಗೆ ಒಂದಷ್ಟು ಖುಷಿ, ಸಂತೋಷ ಅಂತಕ್ಕಂಥದ್ದು ಸಿಗುತ್ತೆ. ಅದು ಬಿಟ್ಟರೆ ಇನ್ನು ಗುರುಬಲ ಇಲ್ಲ ಅಂದರೆ ಜೀವನದಲ್ಲಿ ಕುಂಭ ಲಗ್ನದವರಿಗೆ ಬಹಳಷ್ಟು ಮಾನಸಿಕ ಒತ್ತಡ, ಆರೋಗ್ಯ ಸಮಸ್ಯೆಗಳು, ಇನ್ನು ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಎಲ್ಲವೂ ಸಹ ಇಲ್ಲಿ ಶನಿ ಪರಮಾತ್ಮ ನಿಮಗೆ ಕೊಡ್ತಾರೆ. ಆರೋಗ್ಯದ ಮೇಲೆಯೂ ಸಹ ಜಾಗ್ರತೆಯನ್ನು ವಹಿಸೋದು ಒಳ್ಳೆಯದು. ಹಾಗೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ನೀವು ಜೀವನದಲ್ಲಿ ಹಾರ್ಡ್ ವರ್ಕ್ ಇರಲೇಬೇಕು. ಇಲ್ಲಾಂದರೆ ಜೀವನದಲ್ಲಿ ನಿಮಗೆ ಗೆಲುವು ಅಂತಕ್ಕಂಥದ್ದು ಅಸಾಧ್ಯ ಅಂತಲೇ ಹೇಳ್ಬಹುದು. ನಿಮಗೂ ಸಹ ಶನಿಗೆ ಪರಿಹಾರ ಮಾಡ್ಕೊಳ್ಳೋದು ಬಹಳನೇ ಒಳ್ಳೆಯದು. ಇನ್ನು ಈಗ ಕೊನೆಯದಾಗಿ ಮೀನಲಗ್ನ.
ಮೀನ ಲಗ್ನದಲ್ಲಿ ಶನಿ ಸ್ಥಿತನಾದಾಗ ಯಾವೆಲ್ಲ ಫಲಗಳನ್ನು ಕೊಡ್ತಾನೆ ಅನ್ನೋದನ್ನು ತಿಳಿಯೋಣ. ಇನ್ನು ಮೀನ ಲಗ್ನದವರಿಗೆ ಯಾರೆಲ್ಲ ಮೀನ ಲಗ್ನದಲ್ಲಿ ಹುಟ್ಟಿದ್ದೀರಾ, ಮೀನ ಲಗ್ನದಲ್ಲಿ ಹುಟ್ಟಿ ಲಗ್ನದಲ್ಲೇ ಶನಿ ಸ್ಥಿತನಾಗಿದ್ದರೆ ನೋಡಿ, ಶನಿ ನಿಮಗೆ ಲಾಭಾಧಿಪತಿಯೂ ಹೌದು, ಹಾಗೆ ವ್ಯಯಾಧಿಪತಿಯೂ ಹೌದು. ಹಾಗಾಗಿ ನಿಮಗೆ ಮಿಶ್ರ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಇನ್ನು ಲಾಭಾಧಿಪತಿಯಾಗಿ ಲಾಭಸ್ಥಾನದಲ್ಲಿ ಯಾವುದೇ ಗ್ರಹ ಇದ್ದರೂ ಆದಷ್ಟು ನಿಮಗೆಲ್ಲವೂ ಸಹ ಶುಭ ಫಲಗಳನ್ನೇ ನಿರೀಕ್ಷೆ ಮಾಡಬಹುದು. ಆದರೆ ಇಲ್ಲಿ ವ್ಯಯಾಧಿಪತಿಯೂ ಆಗಿರೋದ್ರಿಂದ ನಿಮಗೆ ಮಿಶ್ರ ಫಲ ಆಗಿರುತ್ತೆ. ಆರ್ಥಿಕ ಲಾಭ ಅಂತಕ್ಕಂಥದ್ದು ಸಿಗುತ್ತೆ. ನೀವೇನು ಅಂದ್ಕೊಂಡಿರ್ತೀರಾ, ದುಡ್ಡು ಐಶ್ವರ್ಯ ಸಂಪತ್ತನ್ನು ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ನಿಮಗೆ ಸ್ವಾಮಿ ಅನುಕೂಲವನ್ನು ಮಾಡಿಕೊಡ್ತಾರೆ. ಲಾಭಾಧಿಪತಿಯಾದಂಥ ಶನಿಯಿಂದ ನೀವು ವೃತ್ತಿ ಜೀವನದಲ್ಲಿ ಏಳಿಗೆಯನ್ನು ಕಾಣಬಹುದು. ಜೀವನದ ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತೆ. ವ್ಯಾಪಾರ, ನೆಟ್ವರ್ಕಿಂಗ್ ಮತ್ತು ರಾಜಕೀಯ ಕ್ಷೇತ್ರದಲ್ಲೂ ಸಹ ಯಶಸ್ಸನ್ನು ತಂದುಕೊಡ್ತಾನೆ. ಆದರೆ ಕಠಿಣ ಪರಿಶ್ರಮದಿಂದ ತ್ವರಿತ ಫಲಿತಾಂಶಗಳನ್ನು ಪಡೆಯಲು ಈ ಲಾಭಸ್ಥಾನದ ಅಧಿಪತಿಯಾದಂಥ ಶನಿ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಇನ್ನು ವ್ಯಯಾಧಿಪತಿಯಾಗಿ ಶನಿ ನಿಮಗೆ ಲಗ್ನದಲ್ಲಿ ಸ್ಥಿತರಾಗಿರೋದ್ರಿಂದ ಖರ್ಚನ್ನು ಒಂದಷ್ಟು ಯೋಚನೆ ಮಾಡಿ ಒಳ್ಳೆ ರೀತಿಯಿಂದ ನೀವು ಖರ್ಚು ಮಾಡೋದು ಒಳ್ಳೆಯದು. ಇನ್ನು ತಿಳ್ಕೊಂಡ್ರಲ್ವಾ, ವಿವಿಧ ಲಗ್ನಗಳಲ್ಲಿ, ದ್ವಾದಶ ಲಗ್ನಗಳಲ್ಲಿ ಶನಿಯ ಫಲಗಳು ಯಾವೆಲ್ಲ ರೀತಿಯಾಗಿರುತ್ತೆ ಅಂತೇಳಿ. ಹಾಗೆ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ಸ್ ಅಥವಾ ಸಂದೇಹಗಳಿದ್ದಲ್ಲಿ ಧಾರಾಳವಾಗಿ ಕಾಮೆಂಟ್ಸ್ ಮಾಡಿ. ನಾನು ಆದಷ್ಟು ಕಾಮೆಂಟ್ಸಲ್ಲಿ ನಿಮ್ಮೆಲ್ಲರಿಗೂ ಉತ್ತರ ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಮತ್ತೆ ಮುಂದಿನ ವಿಶೇಷ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.